ದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ಸುರಭ್ಯೇ ನಮಃ ಓಂ ಸುರಭ್ಯೇ ನಮಃ ಓಂ ಸುರಭ್ಯೇ ನಮಃ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ಲೋಕ 29 7ನೇ ಅಧ್ಯಾಯ. ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನ ಅಧ್ಯಾತ್ಮಂ ಕರ್ಮ ಚಾಖಿಲಂ. ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚಾಖಿಲಂ. ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಃ ಅಧ್ಯಾತ್ಮಂ ಕರ್ಮ ಚಾಖಿಲಂ. ಜರಾ ಮುಪ್ಪು, ಮರಣ ಸಾವುಗಳಿಂದ, ಮೋಕ್ಷಾಯ ಬಿಡುಗಡೆಗಾಗಿ, ಮಾಂ ನನ್ನನ್ನು, ಆಶ್ರಿತ್ಯ ಆಶ್ರಯಿಸಿ, ಯತಂತಿ ಪ್ರಯತ್ನಿಸುತ್ತಾರೋ, ಯೇ ಯಾರು, ತೇ ಅಂತಹ ವ್ಯಕ್ತಿಗಳು, ಬ್ರಹ್ಮ ಬ್ರಹ್ಮನ್, ತತ್ ವಾಸ್ತವಿಕವಾಗಿ ಅದನ್ನು, ವಿದುಹು ತಿಳಿಯುತ್ತಾರೆ, ಕೃತ್ಸ್ನಂ ಪ್ರತಿಯೊಂದನ್ನು, ಅಧ್ಯಾತ್ಮಂ ದಿವ್ಯವಾದುದನ್ನು, ಕರ್ಮ ಕಾರ್ಯಗಳನ್ನು, ಚ ಕೂಡ, ಅಖಿಲಂ ಸಂಪೂರ್ಣವಾಗಿ. ಇಷ್ಟರವರೆಗೆ 29ನೇ ಶ್ಲೋಕದ ಹಿಂದಿನ ಶ್ಲೋಕಗಳಲ್ಲಿ 5 ರೀತಿಯ ಭಕ್ತರು ಭಗವಂತನಿಗೆ ಶರಣಾಗ್ತಾರೆ ಅಂತ ಹೇಳಿ ನಾವು ಕೇಳ್ಕೊಂಡು ಬಂದಿದ್ದೀವಿ. ಯಾರಾದ್ರೂ ಹೇಳ್ತೀರಾ? 5 ಇದು 6ನೇದ್ದು. ಇಲ್ಲಿ ಹೇಳ್ತಾ ಇರುವಂತದ್ದು ಮೋಕ್ಷಕ್ಕೋಸ್ಕರ ಭಗವಂತನಿಗೆ ಶರಣಾಗುವಂಥವರು 6ನೇವರು. ಟೋಟಲ್ 6 ರೀತಿಯ ಭಕ್ತರನ್ನ 7ನೇ ಅಧ್ಯಾಯದಲ್ಲಿ ವಿವರಿಸ್ತಾರೆ. ಇದರ ಹಿಂದೆ ಬಂದಂತಹ 5 ರೀತಿಯ ಭಕ್ತರ ಹೆಸರೇನು ಅಥವಾ ಭಕ್ತರ ಪಂಗಡಗಳೇನು? ಯಾರಾದ್ರೂ ಹೇಳಿ ಬೇಗನೆ. ಹರೇ ಕೃಷ್ಣ ಪ್ರಭುಜಿ. ಅರ್ಥ, ಅರ್ಥಾರ್ಥಿ, ಜ್ಞಾನಿ. ಹರೇ ಕೃಷ್ಣ ಮಾತಾಜಿ. ಯಾರು ಹರೇ ಕೃಷ್ಣ ಅಂತ ನಿಮ್ಗಿಂತ ಮುಂಚೆ ಹೇಳಿದ್ದಾರೆ? ಓಕೆ ಓಕೆ, ಹೇಳಿ ಯಾರು? ಹರೇ ಕೃಷ್ಣ ಪ್ರಭುಜಿ. ಆರ್ತೋ, ಅರ್ಥಾರ್ಥಿ, ಜ್ಞಾನಿ. ಆಮೇಲೆ ಓಕೆ, ನೆಕ್ಸ್ಟ್ ಮಾತಾಜಿ, ದಮಯಂತಿ ಮಾತಾಜಿ. ಅದೇ ನಾನು 3 ಹೇಳ್ದೆ ಪ್ರಭು, ಅಷ್ಟೇ. ನಾನು ಅರ್ಥೋ, ಅರ್ಥಾರ್ಥಿ, ಜ್ಞಾನಿ, ಜಿಜ್ಞಾಸು ಪ್ರಭುಜಿ. ಅಜ್ಞಾನಿ. ಆಸುರಿ. ಆಸುರಿ ಸರೆಂಡರ್ ಆಗುದಿಲ್ಲ. ಓಕೆ, ಅವ್ರು ಸರೆಂಡರ್ ಆಗುದಿಲ್ಲಲ್ಲ ಮತ್ತೆ. ಹಾ, ಹೌದು. ಇನ್ನೊಬ್ರು 4 ಆಯ್ತು, ಇನ್ನು 1 ಬಾಕಿ ಇದ್ದಾರೆ, ಒಬ್ರು ಬಾಕಿ ಇದ್ದಾರೆ. ನೀವೆಲ್ಲರೂ ಆರ್ಥೋ, ಜಿಜ್ಞಾಸುರರ್ಥಾರ್ಥಿ, ಜ್ಞಾನಿ ಇಷ್ಟ ಆಯ್ತು. ಇನ್ನೊಬ್ರು ಭಕ್ತರು ಪ್ರಭುಜಿ. ಇವರೆಲ್ಲ ಭಕ್ತರೇ ಅಲ್ಲ, ಇಷ್ಟರವರೆಗೆ ಹೇಳಿದ್ದು. ಭಕ್ತರು, ಇವರೆಲ್ಲರೂ ಭಕ್ತರೇ. ಈಗ ನಾವು ಮಾತಾಡ್ತಾ ಇರುವವರೆಲ್ಲ ಭಕ್ತರೇ. ಭಗವಂತನನ್ನು ಯಾವುದೇ ಕಾರಣಕ್ಕೆ ಭಕ್ತಿ ಮಾಡ್ತಾರೆ ಅವರೆಲ್ಲ ಭಕ್ತರೇ. ಯಾಕಂದ್ರೆ ಭಕ್ತಿ ಶುದ್ಧ, ಅವರ ಉದ್ದೇಶ ಶುದ್ಧ ಇಲ್ಲದೆ ಇರಬಹುದು. ಆ ಯಾವುದು ಅರ್ಥಾರ್ಥಿಯ ಉದ್ದೇಶ ಏನು? ಭಗವಂತನ ಕಡೆ ಭಕ್ತಿ ಮಾಡುವಂಥದ್ದು, ಹಣ ಮಾಡೋದು. ಆದರೆ ಜಪ ಅದೇ ಮಾಡ್ತಾ ಇರೋದು, ಹರೇ ಕೃಷ್ಣ 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 ಹರೇ ಹರೇ. ಆದ ಕಾರಣ ಹರೇ ಕೃಷ್ಣ ಮಹಾಮಂತ್ರ ಮಾಡುವಾಗ ಕಾಮನೆಯಿಂದ ಮಾಡಬಹುದು, ಮುಕ್ತಿ ಕಾಮೆಯಿಂದ ಮಾಡಬಹುದು, ಶುದ್ಧ ಭಕ್ತಿಗೋಸ್ಕರ ಮಾಡಬಹುದು. 3 ರೀತಿಯಲ್ಲಿ ಮಾಡಬಹುದು. ಹರೇ ಕೃಷ್ಣ ಮಹಾಮಂತ್ರ ಮಾಡುವಾಗ ಕಾಮನೆಗಳಿಂದ ಮಾಡಬಹುದು, ನನಗೆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಸಿಗ್ಲಿ, ಈ ರೀತಿಯ ಕಾಮನೆಗಳಿಂದ ಮಾಡಬಹುದು. ಇಲ್ಲ ಅಂದ್ರೆ ಯೋಗಿ ಆಗ್ಬೇಕು ಅಂತೇಳಿ ಮಾಡಬಹುದು, ಎಲ್ಲವೂ ಮಾಡಬಹುದು. ಆದ್ರೆ ಶುದ್ಧರಾಗುದು ಯಾವಾಗ? ಶುದ್ಧ ಭಕ್ತಿ ಮಾಡುವಾಗ. ಅದ ಕಾರಣ 4ನೇದ್ದು ಅಲ್ಲಿ ಆಯ್ತು. 5ನೇದ್ದು ಶುದ್ಧ ಭಕ್ತಿಯ ಬಗ್ಗೆ ಈ ಅಧ್ಯಾಯದಲ್ಲಿ ತುಂಬಾ ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಈಗ 6ನೇದ್ದು ಇವತ್ತಿನ ಡಿಸ್ಕಷನ್, ಅದು ಜ್ಞಾನಿ. ಅದರ ಬಗ್ಗೆ ಚಿಂತನೆ ಮಾಡೋಣ. ಹರೇ ಕೃಷ್ಣ. ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ ಮತ್ತು ಭಾವಾರ್ಥ. ಅನುವಾದ: ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ, ಓಲ್ಡ್ ಏಜ್ ಡಿಸೀಸ್ ಇಂದ ಹೊರಗಡೆ ಬರಲಿಕ್ಕೆ ಶ್ರಮಿಸುತ್ತಿರುವ ಬುದ್ಧಿವಂತರು. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ಉದ್ದೇಶ ಏನಿದೆ?
ಭಗವಂತನ ಸೇವೆಯ ಉದ್ದೇಶ ಏನು? ಉದ್ದೇಶ ಕಷ್ಟದಿಂದ ಹೊರಗೆ ಬರುವಂಥದ್ದು, ಮುಪ್ಪು ಸಾವಿನಿಂದ ಹೊರಗೆ ಬರುವಂಥದ್ದು ಉದ್ದೇಶ. ನಿಜವಾಗಿ ಅವರು ಬ್ರಹ್ಮನ್. ಬ್ರಹ್ಮನ್ ಅಂದ್ರೆ ಏನು? ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಬ್ರಹ್ಮನ್ ಅಂದ್ರೆ ಏನು? ಆತ್ಮ ಸಾಕ್ಷಾತ್ಕಾರ ಮಾಡಿ ಅವರು ಬ್ರಹ್ಮನ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಬ್ರಹ್ಮನ್ ಅಂತ ಹೇಳ್ತಾರೆ. ಉದಾಹರಣೆಗೆ ನನ್ನನ್ನು ಬ್ರಹ್ಮನ್ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಏನು ಅಂತ? ಭಕ್ತಿ ಸೇವೆಯಲ್ಲಿ ತೊಡಗುವವರು. ಭಕ್ತಿ ಸೇವೆಯಲ್ಲಿ ತೊಡಗುವರು. ಭಗವಂತನ ಅರ್ಥ ಎಂತ? ಸೇವೆಯಲ್ಲಿ ಅರ್ಥ ಎಂತ? ಜ್ಞಾನಿ. ಹರೇ ಕೃಷ್ಣ ಪ್ರಭು. ಆತ್ಮ ಪ್ರಭು. ಆತ್ಮ ಸಾಕ್ಷಾತ್ಕಾರ ಅಲ್ಲ, ಬರೀ ಆತ್ಮ. ಇದು ಎಕ್ಸಾಂಪಲ್ ಇಂದ ಅರ್ಥ ಮಾಡುವ. ಈಗ ನಾವು ಈ ದೇಶದಲ್ಲಿ ಇದ್ದೇವೆ. ನಾವು ಈ ದೇಶದ ಪ್ರಜೆಯಾಗಿ ಈ ದೇಶದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡದಿದ್ರೆ ಏನಾಗ್ತದೆ? ಈಗ ನಾವು ಭಾರತ ದೇಶದಲ್ಲಿ ಇದ್ದೇವೆ. ಭಾರತ ದೇಶದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡದಿದ್ರೆ ಏನಾಗ್ತದೆ? ದೇಶಕ್ಕೆ ದ್ರೋಹ ಮಾಡಿದಾಗುತ್ತೆ. ದೇಶಕ್ಕೆ ದ್ರೋಹ ಮಾಡಿದಾಗ ಆಗ್ತದೆ. ಇನ್ನೇನೇನಾಗಬಹುದು? ಬಹುಶಃ ಜೈಲಿಗೆ ಸಹ ಹೋಗ್ಬೋದು. ಜೈಲಿಗೆ ಸಹ ಹೋಗ್ಬೋದು. ಇನ್ನು ಜಾಸ್ತಿ ಆದ್ರೆ ಗಡೀಪಾರು ಮಾಡಬಹುದು, ಏನೆಲ್ಲ ಮಾಡಬಹುದು. ಇದು ನಿಮಗೆ ಅರ್ಥ ಆಯ್ತಲ್ಲ? ಅದೇ ರೀತಿ ನಾವೆಲ್ಲ ಎಲ್ಲಿಂದ ಬಂದದ್ದು? ನಾವೆಲ್ಲ ಆತ್ಮ. ಆದ ಕಾರಣ ಭಗವಂತ ಮಾಡಿದಂತಹ ನಿಯಮಗಳಿಗೆ ಬದ್ಧರಾಗಿರುವುದಕ್ಕೆ ನಾವು ಭಗವಂತನ ಕೆಳಗಿರ್ತೇವೆ, ಇಲ್ಲ ಇದ್ರೆ ಹೊರಗೆ. ಆದ ಕಾರಣ ಎಲ್ಲ ಆತ್ಮಗಳು ಬ್ರಹ್ಮನ್ನೇಯ, ಅಂದ್ರೆ ಆತ್ಮವೇ, ಅಂದ್ರೆ ಭಗವಂತನ ಅಂಶವೇ. ಎಲ್ಲ ಆತ್ಮಗಳು ಭಗವಂತನ ಅಂಶವೇ. ಆದರೆ ದ್ರೋಹ ಮಾಡಿದ ಅಂಶ ಏನಾಗ್ತದೆ? ನಮಗೆಲ್ಲ ಗೊತ್ತಿದೆ ಏನಾಯ್ತು ಅಂತ ಹೇಳಿ. ಈಗ ದೇಶಕ್ಕೆ ದ್ರೋಹ ಮಾಡಿದ್ರೆ ನಾವೇನಾಗುತ್ತದೆ? ಅದೇ ರೀತಿ ಭಗವಂತನಿಗೆ ದ್ರೋಹ ಮಾಡಿದರೆ ಭಗವಂತ ಯಾಕೆ ಪ್ರೀತಿ ಮಾಡಬೇಕು? ಸರಿ, ಮುಂದೆ ಹೋಗೋಣ. ಅದ ಕಾರಣ ಎಲ್ಲರೂ ಬ್ರಹ್ಮನ್, ಎಲ್ಲರ ಆತ್ಮ ಶುದ್ಧವೇ, ಅದರಲ್ಲಿ ಅಶುದ್ಧ ಏನಿಲ್ಲ. ಈ ರೀತಿಯಲ್ಲಿ ಅರ್ಥ ಮಾಡೋಣ. ಮುಂದೆ ಭಾವಾರ್ಥ. ಹುಟ್ಟು ಸಾವು ಮುಪ್ಪು. ಯಾರೋ ಮ್ಯೂಟ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ದಯವಿಟ್ಟು ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಶಬ್ದ ಬರುತ್ತೆ. ಹುಟ್ಟು ಸಾವು ಮುಪ್ಪು ಮತ್ತು ರೋಗಗಳು ಈ ಜಡ ದೇಹವನ್ನು ಕಾಡುತ್ತವೆ, ಆಧ್ಯಾತ್ಮಿಕ ದೇಹವನ್ನಲ್ಲ. ಇದು ಅರ್ಥ ಸುಲಭ ಆಗ್ತದೆ, ಮುಂದೆ ಹೋಗ್ತಾ ಇದ್ದೇನೆ. ಆಧ್ಯಾತ್ಮಿಕ ಶರೀರಕ್ಕೆ ಹುಟ್ಟು ಸಾವು ಮುಪ್ಪು ರೋಗ ಯಾವುದೂ ಇಲ್ಲ. ಆದುದರಿಂದ ಆಧ್ಯಾತ್ಮಿಕ ಶರೀರವನ್ನು ಪಡೆದ ದೇವೋತ್ತಮ ಪರಮ ಪುರುಷನ ಜೊತೆಯವರಲ್ಲಿ ಒಬ್ಬನಾಗಿ ನಿತ್ಯವಾದ ಭಕ್ತಿ ಸೇವೆಯಲ್ಲಿ ತೊಡಗುವವನು ನಿಜವಾಗಿ ಮುಕ್ತನಾದವನು. ನಿಜವಾದ ಮುಕ್ತಿ ಅಂದ್ರೆ ಏನು ಅಂತ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಇವರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಈ ಜ್ಞಾನಿಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಜ್ಞಾನಿಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಜ್ಞಾನ ಮುಖಾಂತರ ಭಗವಂತನ ಸೇವೆ ಮಾಡುವವರು. ಭಗವಂತನ ಸೇವೆ ಅವರು ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರ ಉದ್ದೇಶ ಹುಟ್ಟು ಸಾವಿಂದ ಹೊರಗೆ ಬರ್ಲಿಕ್ಕೆ. ಆದ್ರೆ ನಿಜವಾದ ಮುಕ್ತಿ, ಅದನ್ನೇ ಮುಕ್ತಿ ಅನ್ಕೊಂಡಿರ್ತಾರೆ ಅವರು. ಆದ್ರೆ ನಿಜವಾದ ಮುಕ್ತಿ ಅಂದ್ರೆ ಏನು ಅಂತ ಹೇಳಿ ನಾವು ಇಷ್ಟರವರೆಗೆ ತುಂಬಾ ದಿವಸದಿಂದ ಚರ್ಚೆ ಮಾಡ್ತಿದ್ದೇವೆ. ನಿಜವಾದ ಮುಕ್ತಿ ಅಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗುವುದು, ಭಗವಂತನ ಸಂಘದಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗುವಂಥದ್ದು, ಭಕ್ತರ ಸಂಘದಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗುವಂಥದ್ದು. ಭಕ್ತ ಸಂಘ ಇಲ್ಲದೆ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತ ಸಂಘ ಇಲ್ಲದೆ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಸಂಘ ಇಲ್ಲದೆ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ನಾವೆಲ್ಲ ಅಗ್ನಿಯ ಕಿಡಿಗಳು. ಅಗ್ನಿಯ ಜೊತೆ ಇಲ್ಲದ್ರೆ ನಾವು ಕಿಡಿ ಏನಾಗ್ತದೆ? ನಂದಿ ಹೋಗ್ತದೆ. ಆದ ಕಾರಣ ನಾವು ಅಗ್ನಿಯ ಜೊತೆ ಅಂದ್ರೆ ಭಗವಂತನ ಭಕ್ತರ, ಭಗವಂತನ ಸಂಘದಲ್ಲಿ ನಿತ್ಯವೂ ಇರಬೇಕು. ಯಾವತ್ತು 24 ಗಂಟೆ, 7 ದಿವಸ 24 ಗಂಟೆ ನಾವು ಭಗವಂತನ ಭಕ್ತರ ಸಂಘದಲ್ಲಿ ಇರಬೇಕು. ನಮಗೆ ಆಗ್ತಾ ಇಲ್ಲ ಅದು. ನಾವು ಅದಕ್ಕೆ ಕೇಳಬೇಕು ಭಗವಂತನಲ್ಲಿ, ಯಾವತ್ತು ನನಗೆ ಭಕ್ತರ ಸಂಘ ಕೊಡು, ನಿತ್ಯವೂ ನಿರಂತರವೂ ಭಗವಂತನ ಭಕ್ತರ ಸಂಘ ಕೊಡು. ಒಂದು ಕ್ಷಣವೂ ನಾನು ಭಗವಂತನ ಭಕ್ತರಿಂದ ವಿಮುಖವಾಗಬಾರ್ದು, ಯಾವ ಭಕ್ತರಿಗೂ ದ್ರೋಹ ಮಾಡುವಂತೆ ನನ್ನ ಬಿಹೇವಿಯರ್ ಇರಬಾರ್ದು ಅಂತ ಹೇಳಿ ಭಗವಂತನಲ್ಲಿ ಕೇಳ್ಕೋಬೇಕು. ಇದೆಲ್ಲ ಒಳ್ಳೆ ಕೇಳ್ಕೊಳ್ಳುವಂತ ವಿಚಾರ, ಯಾಕಂದ್ರೆ ಭಕ್ತಿಯನ್ನ ಅನುಕೂಲವಿರುವಂತ ವಿಚಾರ. ಇದೆಲ್ಲ ನಾವು ಚರ್ಚೆ ಮಾಡಿದ್ದೇವಲ್ಲ ಈಗ ತಾನೆ. ಭಕ್ತಿ ಸೇವೆಯಲ್ಲಿ ತೊಡಗುವವನು ನಿಜವಾಗಿ ಮುಕ್ತನಾದವನು. ಅಹಂ ಬ್ರಹ್ಮಾಸ್ಮಿ, ನಾನು ಚೇತನ ಆತ್ಮನು. ಚೇತ ಅಂದ್ರೆ ಚೈತನ್ಯ. ಇಲ್ಲಿ ಇಡೀ ದೇಹದಲ್ಲಿ ಚೈತನ್ಯ ಇರುವುದು ಯಾವುದಕ್ಕೆ? ಆತ್ಮಕ್ಕೆ ಮಾತ್ರ.
ಮತ್ತೆ ಯಾವುದಕ್ಕೂ ಚೈತನ್ಯ ಇಲ್ಲ. ಕಣ್ಣು, ಕಿವಿ, ಮೂಗು ಇದಕ್ಕೆಲ್ಲ ಚೈತನ್ಯ ಕೊಡುವವನು ಯಾರು ಅಂತ ಹೇಳಿದ್ರೆ ಈ ಆತ್ಮ. ಆದ ಕಾರಣ ನಾನು ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಬ್ರಹ್ಮ ಅಂತ ಹೇಳಿದ್ರೆ ಆ ಬ್ರಹ್ಮನೂ ಅಲ್ಲ, ಬ್ರಹ್ಮನ್ ರಿಯಲೈಸೇಷನ್ ಬ್ರಹ್ಮನೂ ಅಲ್ಲ, ಕೃಷ್ಣನೂ ಅಲ್ಲ, ಪರಮಾತ್ಮನೂ ಅಲ್ಲ. ಬ್ರಹ್ಮನ್ ಅಥವಾ ಬ್ರಹ್ಮಾಸ್ಮಿ ಅಂದ್ರೆ ಸಿಂಪಲ್. ಏನು ಸಿಂಪಲ್? ನಾನು ಆತ್ಮ. ಯಾಕಂದ್ರೆ ಈ ಆತ್ಮ ನಾನು ಭಗವಂತನ ಅಂಗ. ಭಗವಂತನಲ್ಲಿರುವ ಗುಣಗಳು ನನ್ನ ಹತ್ರ ಸಹ ಸ್ವಲ್ಪ ಇದೆ. ಎಷ್ಟಿದೆ? ಸ್ವಲ್ಪ ಇದೆ. ಸ್ವಲ್ಪ ಇದೆ. ಯಾಕೆ ಸ್ವಲ್ಪ ಇದೆ ಅಂತ ಹೇಳಿದ್ರೆ, ಒಂದು ಅಗ್ನಿಯ ಕಣ, ಅಗ್ನಿಯಲ್ಲಿ ಇರುವಂತ ಎಲ್ಲ ಕ್ವಾಲಿಟಿ ಅದರಲ್ಲಿದೆ, ಆದ್ರೆ ಎಷ್ಟಿದೆ? ಅಳತೆ ಕಮ್ಮಿ. ಆದ ಕಾರಣ ಅದು ಯಾವತ್ತೂ ನಂದಿ ಹೋಗ್ತದೆ. ಒಂದು ಕ್ಷಣ ಅದು ಆಚೆ ಬಿದ್ದರೆ ನಂದಿ ಹೋಗುವಂತಹ ಅವಕಾಶ ಅದಕ್ಕಿದೆ. ಆದರೆ ಅಲ್ಲಿ ಅವಕಾಶ ಒಳ್ಳೆದು ಸಿಕ್ಕಿದ್ರೆ, ಆ ಒಂದು ನಂದಿ ಹೋಗುವಂತಹ ಒಂದು ಅಗ್ನಿಯ ಕಣಕ್ಕೆ ಅಲ್ಲಿ ಹುಲ್ಲು, ಒಣಗಿದ ಹುಲ್ಲು, ಏನಾದ್ರೂ ಒಣಗಿದ್ದು ಸಿಕ್ಕಿತು ಅಂತ ಹೇಳಿದ್ರೆ, ಅಲ್ಲಿ ಬೆಂಕಿ ಸಿಕ್ಕಿದ್ರೆ ಅದು ಇನ್ನೊಂದು ಅಗ್ನಿ ಆಗ್ತದೆ ಅಲ್ಲಿ. ಅದೇ ರೀತಿಯಲ್ಲಿ ನಮಗೆ ಭಕ್ತರ ಸಂಘ ಸಿಕ್ಕಿದ್ರೆ ಮಾತ್ರ ಭಗವಂತನ ಕಡೆ ಹೋಗುವಂತಹ ಅವಕಾಶ ಸಿಗ್ತದೆ. ಯಾವತ್ತೂ ಭೌತಿಕವಾದ ಉದಾಹರಣೆಯನ್ನು ತುಂಬಾ ಚಿಂತನೆ ಮಾಡಿ ಅದನ್ನೇ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡಬಾರ್ದು. ಅದೊಂದು ಹೋಲಿಕೆ ಅಷ್ಟೇ. ಆ ಹೋಲಿಕೆ ಮುಖಾಂತರ ಅರ್ಥ ಮಾಡ್ಲಿಕ್ಕೆ ಭೌತಿಕ ಚಿಂತನೆ ಅಷ್ಟೇ. ಇಲ್ಲಾಂದ್ರೆ ಆ ಎಕ್ಸಾಂಪಲ್ ಹೇಗೆ ಸರಿ ಆಗ್ತದೆ ಅಂತ ಕೇಳೋ ವಿಚಾರ ಅಲ್ಲ. ಎಷ್ಟೋ ವಿಚಾರದಲ್ಲಿ ಎಕ್ಸಾಂಪಲ್ ತಕ್ಕ ಮಟ್ಟಿಗೆ ಮಾತ್ರ ಎಕ್ಸಾಂಪಲ್ ಆಗಿರ್ತದೆ. ನಾನು ಚೇತನ ಆತ್ಮನು, ತಾನು ಬ್ರಹ್ಮನ್ ಅಥವಾ ಚೇತನಾತ್ಮ ಎನ್ನುವುದನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳಬೇಕೆಂದು ಹೇಳಿದೆ. ಈ ಶ್ಲೋಕದಲ್ಲಿ ವರ್ಣಿಸಿರುವಂತೆ ಬದುಕಿನ ಈ ಬ್ರಹ್ಮನ್ ಪರಿಕಲ್ಪನೆಯು ಭಕ್ತಿ ಸೇವೆಯಲ್ಲೂ ಇದೆ. ಅಂದ್ರೆ ನಾನು ಆತ್ಮ ಅಂತ ಹೇಳುದು ಭಕ್ತಿ ಸೇವೆಯಲ್ಲಿ ಮೊದಲ ಅಂಗ. ಅದು ಎಲ್ಲ ಅಧ್ಯಾತ್ಮದಲ್ಲಿ ನಾನು ಆತ್ಮ ಅಂತ ಹೇಳುವಂಥದ್ದು ಅಂಗ. ಅದೇ ರೀತಿಯಲ್ಲಿ ಭಕ್ತಿಯಲ್ಲಿ ಕೂಡ ಫಸ್ಟ್ ನಾನು ಆತ್ಮ ಅಂತ ಗೊತ್ತಿರ್ಬೇಕು. ನಾನು ಆತ್ಮ ಅಂತ ಗೊತ್ತಿದ್ರೆ ಸಾಲದು, ನಾನು ಭಗವಂತನ ದಾಸನಾದಂತಹ ಆತ್ಮ ಅಂತ ಗೊತ್ತಿರ್ಬೇಕು. ದಾಸನಾದಂತ ಆತ್ಮ ಆಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಪರಿಶುದ್ಧ ಭಕ್ತರು ಅಂದ್ರೆ ಪ್ರಯತ್ನ ಪಡಬೇಕಲ್ಲ, ನಾವು ಈಗಾಗಲೇ ದಾಸರು, ಅದನ್ನು ನೆನಪಿಕೊಂಡು ಅದಕ್ಕೆ ಮಾಡುವಂತಹ ಕಾರ್ಯಚಟುವಟಿಕೆಯಲ್ಲಿ ನಾವು ತೊಡಗಬೇಕು. ನಾವೆಲ್ಲರೂ ಆತ್ಮ, ನಾವೆಲ್ಲರೂ ಭಗವಂತನ ದಾಸರು. ಆದ್ರೆ ನಮಗೆ ಅದು ಗೊತ್ತಿಲ್ಲದ ಕಾರಣ ನಾವು ಮಾಡುವಂತಹ ಕಾರ್ಯಚಟುವಟಿಕೆಗಳು ಭಕ್ತಿ ಅಲ್ಲ. ನಾವು ಯಾವಾಗ ನಮ್ಮ ಕಾರ್ಯಚಟುವಟಿಕೆಗಳು ಭಕ್ತಿ ಆಗ್ತದೆ, ಆದ್ರೆ ಆತ್ಮದ ನಿಜವಾದ ಕೆಲಸ ಮಾಡ್ತಾ ಇದ್ದೇವೆ. ನಾವು ಗೋಲೋಕ ಧಾಮಕ್ಕೆ, ವೈಕುಂಠ ಧಾಮಕ್ಕೆ ಹೋಗುವಾಗ ಅಲ್ಲಿ ಏನು ಮಾಡ್ತೇವೆ ಅದನ್ನೇ ಇಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ. ಅದು ಭಕ್ತಿ. ಅದನ್ನೇ ಭಕ್ತಿ ಅಂತ ಹೇಳುದು. ಪರಿಶುದ್ಧ ಭಕ್ತರು ಆಧ್ಯಾತ್ಮಿಕವಾಗಿ ಬ್ರಹ್ಮನ್ ನೆಲೆಯಲ್ಲಿದ್ದಾರೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನಶೋಚತಿ ನಕಾಂಕ್ಷತಿ. ಭಗವಂತನ ಭಕ್ತರು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಾರೆ ಅಂದ್ರೆ ಬ್ರಹ್ಮನ್ ಪ್ಲಾಟ್ಫಾರ್ಮ್. ಅಂದ್ರೆ ಯಾವತ್ತೂ ಅವ್ರಿಗೆ ಗೊತ್ತು ನಾನು ಭಗವಂತನ ದಾಸನಾದಂತಹ ಆತ್ಮ ಅಂತ ಹೇಳಿ. ನಾನು ಭಗವಂತನ ದಾಸನಾದ ಆತ್ಮ, ಆದ್ರೆ ನಾನು ಮಾಡುವ ಚಟುವಟಿಕೆಗಳು ಭಗವಂತನ ಸೇವೆ ಮಾತ್ರ. ಶಂಕರಾಚಾರ್ಯ ಹೇಳಿದ ಹಾಗೆ ಕರ್ಮ ಅಪಿ ಏಕಂ ತಸ್ಯ ದೇವಸ್ಯ ಸೇವಾ. ಕೃಷ್ಣನ ಸೇವೆ ಬಿಟ್ಟರೆ ನನಗೆ ಬೇರೆ ಯಾವ ಕರ್ಮ ಇಲ್ಲ ಅಂತ. ಅವರಿಗೆ ಆಧ್ಯಾತ್ಮಿಕ ಕರ್ಮಗಳ ವಿಷಯವಾಗಿ ಎಲ್ಲವೂ ತಿಳಿದಿದೆ. ದ ಮೊಮೆಂಟ್, ಆ ಕ್ಷಣ ನನಗೆ ಯಾವಾಗ ನಾನು ಆತ್ಮ ಭಗವಂತನ ದಾಸ ಅಂತ ಗೊತ್ತಾಗುವಾಗ ಅದರ ಅರ್ಥ ಏನು? ನಮಗೆ ಬೇರೆ ಎಲ್ಲ ಸೆಕೆಂಡ್ರಿ ಆಗ್ಬೇಕು. ಆದ್ರೆ ನಮಗೆ ಆಗ್ಲಿಲ್ಲ ಅದು ರಿಯಲೈಸೇಷನ್. ಬಾಯಿಯಲ್ಲಿ ಆಗಿದೆ, ಯೋಚನಾ ಲಹರಿಯಲ್ಲಿ ಆಗಿದೆ, ಆದ್ರೆ ಕಾರ್ಯದಲ್ಲಿ ಆಗ್ಲಿಲ್ಲ. ಕಾರ್ಯದಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟೋ ನಮಗೆ ಅಸೋಸಿಯೇಷನ್ ಬೇಕು. ನಮಗೆ ಭಕ್ತರ ಸಂಘ ಎಷ್ಟು ಬೇಕು ಅಂತ ಹೇಳಿದ್ರೆ ಅದು ಕಾರ್ಯದಲ್ಲಿ ಆಗ್ಲಿಲ್ಲಲ್ಲ. ನಮಗೆಲ್ಲ ಅರ್ಥ ಆಗಿದೆ ಈಗ ನಾವೊಂದು ಆತ್ಮ ಅಂತ ಹೇಳಿ, ನಾವು ಭಗವಂತನ ದಾಸ ಅಂತ ಹೇಳಿ ಅರ್ಥ ಆಗಿದೆ. ಆದರೆ ಕಾರ್ಯದಲ್ಲಿ ಆಗಿದ್ಯಾ? ಇಲ್ಲ. ಆ ಕಾರ್ಯದಲ್ಲಿ ಆಗುವುದೇ ನಿಜವಾದ ವಿಚಾರ. ಆ ಕಾರ್ಯದಲ್ಲಿ ಆಗುವವರೆಗೆ ನಾವೆಲ್ಲರ ಜೊತೆ ಸೇರಿ ಪ್ರಯತ್ನ ಪಡ್ತಾ ಇರಬೇಕು. ಕಾರ್ಯದಲ್ಲಿ ಆದ ಮೇಲೆ ಸುಲಭ ಆಗ್ತದೆ, ಆದರೆ ಸಂಘ ಬಿಡಬಾರ್ದು. ಸಂಘ ಬಿಟ್ರೆ ಕೆಳಗೆ ಬೀಳ್ತದೆ ಪುನಃ. ಭಗವಂತನ ದಿವ್ಯ ಸೇವೆಯಲ್ಲಿ ನಿರತರಾಗುವ 4 ಬಗೆಯ ಅಶುದ್ಧ ಭಕ್ತರು ಸೋಮತಜಿ ಹೇಳಿದಾಗೆ ತಮ್ಮ ಗುರಿಗಳನ್ನು ತಲುಪುತ್ತಾರೆ. ಇದು ಅಶುದ್ಧ ಭಕ್ತರು. ಯಾರು? ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಗುರಿಗಳನ್ನು ತಲುಪುತ್ತಾರೆ. ಮತ್ತು ಪರಮ ಪ್ರಭುವಿನ ಕೃಪೆಯಿಂದ ಅವರು ಸಂಪೂರ್ಣ ಕೃಷ್ಣ ಪ್ರಜ್ಞೆಯನ್ನು ಪಡೆದಾಗ ಪರಮ ಪ್ರಭುವಿನೊಡನೆ ಆಧ್ಯಾತ್ಮಿಕ ಸಹವಾಸವನ್ನು ಸವಿಯುತ್ತಾರೆ. ಅರ್ಥಾರ್ಥಿ, ಜ್ಞಾನಿ, ಜಿಜ್ಞಾಸು ಅವರಿಗೆ ಬೇಕಾದ್ದೆಲ್ಲ ಸಿಗ್ತದೆ. ಅವರಿಗೆ ಅಲ್ಲಿ ಹೇಳಿದ ಜ್ಞಾನಿ ಬೇರೆ, ಇಲ್ಲಿ ಮುಕ್ತಿ ಬಯಸುವ ಜ್ಞಾನಿ ಬೇರೆ. ಆದ ಕಾರಣ ಅದು ಬೇರೆ ಬೇರೆ. ಈ ಎಲ್ಲರೂ
ಏನ್ ಸಿಗ್ತದೆ, ಅವರಿಗೆ ಬೇಕಾದ ಡೆಸ್ಟಿನೇಷನ್ ಸಿಗ್ತದೆ. ಅದು ಸಿಕ್ಕಿದ ತಕ್ಷಣ ಅವ್ರು ಇನ್ನೂ ಭಗವಂತನಿಗೆ ಜಾಸ್ತಿ ಪ್ರೀತಿ ಆಗ್ತದೆ ಅವರ ಮೇಲೆ, ಅವರಿಗೆ ಭಗವಂತನ ಮೇಲೆ ಜಾಸ್ತಿ ಪ್ರೀತಿ ಆಗ್ತದೆ. ಆಮೇಲೆ ಜಾಸ್ತಿ ಜಾಸ್ತಿ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಶುದ್ಧರಾಗ್ತಾರೆ, ಶುದ್ಧ ಭಕ್ತರಾಗ್ತಾರೆ. ಆದ ಕಾರಣ ಕೃಷ್ಣನ ಕಡೆಗೆ ಯಾವ ರೀತಿಯಲ್ಲಿ ಹೋದ್ರೂ ಕೂಡ ಉತ್ತಮವೇ ಅದು. ಶಿಲ ಪ್ರಭುಪಾದರು ಒಬ್ಬರಿಗೆ ಹೇಳ್ತಾ ಇದ್ರು, ಅವ್ರು ಅಷ್ಟು ಡ್ರಿಂಕಿಂಗ್, ಕುಡಿತಕ್ಕೆ ಅಷ್ಟು ವ್ಯಸನ ಆಗಿತ್ತು ಅವರಿಗೆ, ಅವರು ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಗ ಅವ್ರು ಹೇಳಿದ್ರು, ನೀನು ಆ ಒಂದು ದ್ರಾಕ್ಷೆಯಿಂದ ಮಾಡ್ತಾ ಇರುವಂತಹ ಈ ಒಂದು ಪಾನೀಯ ಇದೆಯಲ್ಲ, ಪಾನೀಯ ಅಂತ ಏನೋ ಹೇಳಿ, ಏನೇ ಇರ್ಲಿ, ಆ ದ್ರಾಕ್ಷೆ ಭಗವಂತನಿಗೆ ಅರ್ಪಿಸಿದೆ ಅಂತ ಹೇಳಿ ತಿಳ್ಕೋ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ನಿಧಾನವಾಗಿ ಅವರು ಆ ಕುಡಿತವನ್ನು ಬಿಟ್ರು. ಉದ್ದೇಶ ಏನು ಅಷ್ಟೇ. ಈಗ ನಾವು ಭಕ್ತರೆಲ್ಲ ಹೇಳ್ತೇವೆ, ಕೆಲವರು ಕೇಳ್ತಾರೆ, ನಾನು ನಾನ್ ವೆಜ್ ತಿಂತೇನೆ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬಹುದಾ? ನಾವೇನ್ ಹೇಳ್ತೇವೆ, ಏನಾದ್ರೂ ಮಾಡ್ಕೊಳ್ಳಿ, ಶುರು ಮಾಡಿ ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳ್ತೇವೆ. ಹರೇ ಕೃಷ್ಣ ಮಹಾಮಂತ್ರ ಬಾಯಲ್ಲಿ ಜಪಿಸಿದ ಹಾಗೆ ನಿಧಾನವಾಗಿ ನಾನ್ ವೆಜ್ ಬೇಡ ಅಂತ ಕಾಣ್ತದೆ. ಸಂಗಸ ಬೇಕು ಅದರ ಜೊತೆ, ಯಾಕಂದ್ರೆ ಜ್ಞಾನ ಮತ್ತು ಚಟುವಟಿಕೆ ಎರಡು ಜೊತೆ ಜೊತೆಯಲ್ಲಿ ಹೋಗ್ಬೇಕು. ನಾವು ಸಂಘವೂ ಕೊಡ್ತಾ ಇರಬೇಕು, ಅದೇ ರೀತಿಯಲ್ಲಿ ಜಪವೂ ನಡೀತಾ ಇರ್ತದೆ. ನಿಧಾನವಾಗಿ ಬೇಡ ಇದು ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಅದು ನಿಜವಾದ ಮಾರ್ಪಾಟು. ನಮಗೆ ನಮ್ಮ ಹೃದಯಕ್ಕೆ ಕಂಡು ನಾವೇ ಬೇಡ ಅಂತ ಹೇಳುದೇ ನಿಜವಾದ ಮಾರ್ಪಾಟು. ಯಾರೋ ಫೋರ್ಸಿಗೆ ಮಾಡಿದ್ದಲ್ಲ. ಅವರಿಗೆ ದೀಕ್ಷೆ ಆಗಿದೆ, ನಾನು ದೀಕ್ಷೆ ಆಗ್ತೇನೆ, ಅವನ್ ಮಾಂಸಾಹಾರ ಬಿಟ್ಟಿದ್ದಾರೆ, ನಾನು ಮಾಂಸ ಬಿಟ್ಟಿದ್ದೇನೆ ಅಂತ, ಆ ರೀತಿ ಅಲ್ಲ. ನನ್ನ ಹೃದಯದಲ್ಲೇ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ, ಅದು ನಿಜವಾದ ಮಾರ್ಪಾಟು. ಆ ಮಾರ್ಪಾಟ ಆದ್ರೆ ಪುನಃ ಅದು ಟಚ್ ಮಾಡೋದಿಲ್ಲ ಯಾರು ಕೂಡ. ಈಗ ಯಾರಾದ್ರೂ ಡಿಸೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನು ಪ್ರಸಾದ ಬಿಟ್ರೆ ಬೇರೆ ಏನು ತಿನ್ನೋದಿಲ್ಲ, ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಮಗೆ ಅಷ್ಟು ಇಷ್ಟ ಆಗಿ ನಮಗೆ ಬೇಡವೇ ಬೇಡ ಅನ್ನಿಸ್ತದೆ, ಬೇರೆ ಏನು ಅಂತ. ಬೇರೆ ಎಲ್ಲಿಯಾದ್ರೂ ಅಂತಹ ಪರಿಸ್ಥಿತಿ ಬಂದ್ರೆ, ಅಯ್ಯೋ ಕೃಷ್ಣ, ಒಂದೇ ದಿವಸದಲ್ಲಿ ಓಡಿ ಹೋಗುವ ಇಲ್ಲಿಂದ ಅಂತ ಅನ್ನಿಸ್ತದೆ. ಅಂತ ಪರಿಸ್ಥಿತಿ ಬರ್ತದೆ ನಮಗೆ ಖಂಡಿತವಾಗಿ. ನಾವೆಲ್ಲರೂ ಇಂತಹ ಒಂದು ಕಲಿಯುಗದಲ್ಲಿದ್ದೇವೆ. ನಮಗೆ ಯಾವತ್ತೂ ಆ ಒಂದು ಪರಿಪಾಲನೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾವುದೋ ಕಡೆ ಹೋಗ್ತಾ ಇರ್ತೇವೆ, ಎಲ್ಲಿಯೂ ಆಹಾರ ಸಿಕ್ಕದೇ ಇರಬಹುದು. ಆಗ ನಮಗೆ ತುಂಬಾ ಗಲಿಬಿಲಿ ಆಗುತ್ತೆ, ಕಷ್ಟ ಆಗುತ್ತೆ. ಆ ಕಷ್ಟ ಆಗಿದೆಯಲ್ಲ, ಅದು ಭಕ್ತಿ. ನಾವಂತ ಖುಷಿಯೇ ಭಕ್ತಿ ಅಂತ ಹೇಳಿ. ಭಗವಂತನ ಸೇವೆಗೆ ಅಡ್ಡಿ ಆಗುವಂತ ವಿಚಾರದ ಬಗ್ಗೆ ನಮಗೆ ಅಯ್ಯೋ ಗಲೀಜು ಅಂತ ಅನ್ಸತ್ತಲ್ಲ, ಬೇಡ ಅಂತ ಅನ್ಸತ್ತಲ್ಲ, ಅದು ಭಕ್ತಿ ಅಂಗ. ಪ್ರಾತಿಕೂಲ್ಯಸ್ಯ ವರ್ಜನಂ ಅಂತ ನಾವಿವತ್ತು ನೋಡಿದ್ದೇವೆ. ಆದರೆ ಸವಿಯುತ್ತಾರೆ. ಆದರೆ ದೇವತೆಗಳನ್ನು ಪೂಜೆ ಮಾಡುವವರು ಪರಮ ಪ್ರಭುವನ್ನು ಅವನ ಲೋಕದಲ್ಲಿ ತಲುಪುವುದೇ ಇಲ್ಲ. ದೇವತೆಗಳನ್ನು ಪೂಜೆ ಮಾಡುವವರು ಅವರ ಕಡೆಗೆ ಹೋಗ್ತಾರೆ ಅಂತ ನಾವು ಈಗಾಗಲೇ ಕೇಳಿಪಟ್ಟಿದ್ದೇವೆ ಭಗವದ್ಗೀತೆಯಲ್ಲಿ. ಆದ ಕಾರಣ ಭಗವಂತನ ಧಾಮಕ್ಕೆ ಹೋಗುದಿಲ್ಲ, ಅವರು ಪುನಃ ಇಲ್ಲೇ ಬರಬೇಕು. ಆ ಸರ್ಕಲ್ ಅಲ್ಲೇ, ಆ ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಲ್ಲೇ ಸುತ್ತಾಗ್ತಾ ಇರುವಂಥದ್ದು. ಹೊರಗೆ ಬರ್ಲಿಕ್ಕೆ ಒಂದೇ ಒಂದು ಗೇಟ್ ಅಂತ ಹೇಳಿದ್ರೆ, ಅದು ಆರ್ಥೋ ಆಗ್ಲಿ ಅರ್ಥಾರ್ಥಿ, ಯಾವ ದೃಷ್ಟಿಕೋನದಿಂದ ನಾವು ಏನೇ ಆಗಿರ್ಲಿ, ಆ ಗೇಟ್ ಏನು ಅಂತ ಹೇಳಿದ್ರೆ ಕೃಷ್ಣನ ಕಡೆಗೆ ಹೋಗುದು. ಬೇರೆ ಎಲ್ಲಿಗೆ ಹೋದ್ರೂ ಅದು ಗೇಟ್ ಅಲ್ಲ, ಅದು ಕ್ಲೋಸ್ಡ್ ಗೇಟ್. ಒಂದು ಕ್ಷಣ ಹೋಗಿ ಬರ್ಬೋದು ಅಷ್ಟೇ, ಪರ್ಮನೆಂಟ್ ಎಂಟ್ರಿ ಇಲ್ಲ, ಪರ್ಮನೆಂಟ್ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ಇಲ್ಲಿಂದ. ಆ ಒಂದು ಮೊಮೆಂಟಮೇ ಸಿಗುದಿಲ್ಲ, ಆ ಫೋರ್ಸೇ ಸಿಗುದು. ಯಾಕಂದ್ರೆ ಫೋರ್ಸ್ ಕೊಟ್ರೆ ತಾನೆ ನಮಗೆ ಸಿಗುದು, ಗಟ್ಟಿ ಇದ್ದವನು ಕೊಟ್ರೆ ತಾನೆ ನಮಗೆ ಸಿಗುದು. ಆ ಗಟ್ಟಿ ಇರುವುದು ಯಾರು? ಭಗವಂತ ಬಿಟ್ರೆ ಬೇರೆ ಯಾರು ಗಟ್ಟಿ ಇಲ್ಲ. ಆದ ಕಾರಣ ಆ ಭಗವಂತನಿಗೆ ಮಾತ್ರ ಶರಣಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಭಗವಂತನಿಗೆ ಶರಣ ಅಂದ್ರೆ ನಮ್ಗೆ ಈಗಾಗಲೇ ಅರ್ಥ ಆಗಿದೆ, ಭಗವಂತ ಮತ್ತು ಭಕ್ತರು. ಬ್ರಹ್ಮನ್ ಸಾಕ್ಷಾತ್ಕಾರವಾಗಿದ್ದರು, ಅಷ್ಟು ಬುದ್ಧಿವಂತರಲ್ಲದವರು ಸಹ ಗೋಲೋಕ ವೃಂದಾವನ ಎನ್ನುವ ಹೆಸರಿನ ಕೃಷ್ಣನ ಪರಮಲೋಕವನ್ನು ಸೇರಲಾರರು. ಅಕಸ್ಮಾತ್ ಬ್ರಹ್ಮನ್ ಸಾಕ್ಷಾತ್ಕಾರ ಆಗಿದೆ, ಈ ಬ್ರಹ್ಮನು ಆ ಬ್ರಹ್ಮನ ವ್ಯತ್ಯಾಸ ಇಲ್ಲ. ಈ ಬ್ರಹ್ಮನ್ ಅಂದ್ರೆ ನಾನು ಆತ್ಮ ಅಂತ ಹೇಳುವಂಥದ್ದು. ಯಾಕಂದ್ರೆ ಆತ್ಮನ ಗುಣವು ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ಫಸ್ಟ್ ಲೆವೆಲ್ ಸಾಕ್ಷಾತ್ಕಾರದ ಲೆವೆಲ್ ಒಂದೇ. ಆದ ಕಾರಣ ಬ್ರಹ್ಮನ್ ಸಾಕ್ಷಾತ್ಕಾರ ಸುಲಭ, ಆದ್ರೆ ಅದು ಬುದ್ಧಿವಂತರ ಲಕ್ಷಣ ಅಲ್ಲ. ಅದರಿಂದಾಗಿ ಗೋಲೋಕಕ್ಕೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತು, ಅಲ್ಲಿ ಹೋದ ಮೇಲೆ ನಮಗೆ ಯಾವ ರೀತಿಯ ಭಕ್ತಿ ಸೇವೆ ಇಲ್ಲ ಅಲ್ಲಿ. ಆಮೇಲೆ ವೈಷ್ಣವರ ಸಂಘ ಇಲ್ಲ. ಇನ್ನೆಲ್ಲಿ ಯಾವಾಗ ಗೋಲೋಕಕ್ಕೆ ಹೋಗುದು? ಅಲ್ಲಿಂದ ಬಿದ್ದು ಪುನಃ ಹೋಗ್ಬೇಕು. ಅಲ್ಲಿಂದ ಬೀಳುವ ಸಂದರ್ಭ ಇರ್ತದೆ. ಯಾಕೆಂತ ಹೇಳಿದ್ರೆ ಈ ಅಗ್ನಿಯಿಂದ ಹೇಗೆ ಕಣ ದೂರ ಹೋಯ್ತು, ಅದೇ ರೀತಿಯಲ್ಲಿ ಅಲ್ಲಿ ಆಗುವ ಸಂದರ್ಭ ಇರ್ತದೆ. ಆದ್ರೆ ಒಳ್ಳೇದು, ಆಗ್ಲಿಲ್ಲ ಅಂದ್ರೆ ಅಲ್ಲೇ ಸ್ಟ್ರಗಲ್. ಕೈವಲ್ಯ ನರಕಾಯತೆ. ಗೋಲೋಕ ವೃಂದಾವನ ಎನ್ನುವ ಹೆಸರಿನ ಕೃಷ್ಣನ ಪರಮಲೋಕವನ್ನು ಸೇರಲಾರರು.
ಈಗ ನಮಗೆ ಅರ್ಥ ಆಯ್ತು, ದೇವತೆಯರನ್ನ ಪೂಜೆ ಮಾಡುವವರು ಭಗವಂತನ ಕಡೆಗೆ ಹೋಗುವುದಿಲ್ಲ. ಆಮೇಲೆ ಮೋಕ್ಷಕ್ಕೆ ಹಾತೊರೆಯುವಂತಹ ಜ್ಞಾನಿಗಳು, ಅವರು ಬ್ರಹ್ಮ ಐಕ್ಯ ಆದ್ರೆ ಅವರು ಕೂಡ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಟೋಟಲ್ ಅರ್ಥ ಆಯ್ತಲ್ಲ ಇಷ್ಟು. ಕೃಷ್ಣ ಪ್ರಜ್ಞೆಯಲ್ಲಿ ಮಾಂ ಆಶ್ರಿತ್ಯ ತುಂಬಾ ಇಂಪಾರ್ಟೆಂಟ್. ಮಾಂ ಆಶ್ರಿತ್ಯ, ಭಗವಂತನನ್ನು ಮಾತ್ರ ಆಶ್ರಯ ತಗೊಳ್ಳುವಂಥದ್ದು, ಬೇರೆ ಯಾವುದಲ್ಲ. ಭಗವಂತ ಯಾರು ಅಂತ ಹೇಳಿದ್ರೆ ಕೃಷ್ಣ ಮಾತ್ರ. ಭಕ್ತಿ ಅಂದ್ರೆ ಕೃಷ್ಣನಿಗೆ ಮಾಡೋದು ಮಾತ್ರ ಭಕ್ತಿ. ಕೃಷ್ಣ ಅಂತ ಇಲ್ಲಿ ಹೇಳುವಾಗ ವಿಷ್ಣು ತತ್ವ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ವಿಷ್ಣು ತತ್ವ ಅಂತ ಹೇಳಿದ್ರೆ ಎಲ್ಲ ಭಗವಂತನ ದಾಸರು, ಅಲ್ಲ ಸಾರಿ, ಭಗವಂತನ ಏನ್ ಹೇಳ್ತಾರೆ, ಎಕ್ಸ್ಪಾನ್ಷನ್. ಕರ್ಮ ಮಾಡುವವರು ಮಾತ್ರ ಬ್ರಹ್ಮನೆಂದು ಕರೆಸಿಕೊಳ್ಳುವುದಕ್ಕೆ ಅರ್ಹರು, ಏಕೆಂದರೆ ಅವರು ಕೃಷ್ಣ ಲೋಕವನ್ನು ಸೇರಲು ವಾಸ್ತವವಾಗಿ ಪ್ರಯತ್ನಿಸುತ್ತಿದ್ದಾರೆ. ಈಗ ಅರ್ಥ ಆಗ್ತಾ ಇದೆಯಲ್ಲ. ಆಗ ಹೇಳಿದ ಎಕ್ಸಾಂಪಲ್, ಆ ರಾಷ್ಟ್ರದ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡುವವರು ಮಾತ್ರ ಪ್ರಜೆಗಳು, ನಿಜವಾದ ಸತ್ತು ಪ್ರಜೆಗಳು. ಇಲ್ಲಿ ಸತ್ತು ಪ್ರಜೆ ಯಾರು? ಕೃಷ್ಣನ ರಾಜ್ಯದಲ್ಲಿ ಇದೆಲ್ಲ ಕೃಷ್ಣನ ರಾಜ್ಯವೇ. ಕೃಷ್ಣನ ಕಡೆಗೆ ಸೇವೆ ಮಾಡುವವರು ಮಾತ್ರ ಸತ್ತು ಪ್ರಜೆಗಳು, ಬೇರೆ ಯಾರು ಅಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಷ್ಟು ಸಿಂಪಲ್, ಅಷ್ಟೇನು ಕಷ್ಟ ಇಲ್ಲ ಇದು ಅರ್ಥ ಮಾಡ್ಲಿಕ್ಕೆ. ಆಮೇಲೆ ಮಾಡ್ಲಿಕ್ಕೂ ಕಷ್ಟ ಇಲ್ಲ. ನಮ್ಮ ಹೃದಯ ಓಪನ್ ಇರ್ಬೇಕಷ್ಟೇ. ನಾನವನು ನಾನಿವನು ಅಂತ ಹೇಳಿ ಥಿಂಕ್ ಮಾಡೋರಿಗೆ ಇದು ಸಾಧ್ಯ ಇಲ್ಲ. ಸುಮ್ಮನೆ ಚರ್ಚೆ ಜಗಳ ಅಷ್ಟೇ, ಚರ್ಚೆ ಜಗಳ. ಒಂದು ಟೈಮ್ ಅಂಡ್ ಸರ್ಕಮ್ಸ್ಟೆನ್ಸ್ ನೋಡಿ ಭಗವಂತ ಬೇರೆ ಬೇರೆಯವರನ್ನ ಕಳಿಸ್ತಾರೆ ಇಲ್ಲಿಗೆ, ಬೇರೆ ಬೇರೆಯವರನ್ನ ಕಳಿಸ್ತಾರೆ. ಅದಕ್ಕೆ ಅದರದ್ದೇ ಆದ ಉದ್ದೇಶ ಇರ್ತದೆ. ಅವರೆಲ್ಲರೂ ಶ್ರೇಷ್ಠರೇ. ಆದ್ರೆ ಈಗ ಯಾರು ಬೇಕು? ನನಗೆ ಇಂದಿರಾ ಗಾಂಧಿಯೇ ಬೇಕು ಅಂತ ಈಗ ಹೇಳಿದ್ರೆ ಎಲ್ಲಿದ್ದಾರೆ ಅವರು? ಅವ್ರೇನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾರೋ ಒಬ್ರು ರೂಲ್ ಮಾಡ್ತಿದ್ದಾರೆ, ಅವರ ಅಂಡರ್ ಹೋಗ್ಬೇಕಾಗ್ತದೆ ಅಲ್ವಾ? ಅದೇ ರೀತಿಯಲ್ಲಿ ನಾವು ಅರ್ಥ ಮಾಡಬೇಕು. ಬೇರೆ ಬೇರೆ ಪರಂಪರೆಗಳು ಬರ್ತದೆ, ಬೇರೆ ಬೇರೆ ವಿಚಾರಗಳು ಬರ್ತದೆ. ಆದ್ರೆ ನಮ್ಮ ಮನಸ್ಸಿನಲ್ಲಿ ನಾನು ಆ ಪರಂಪರೆ ಈ ಪರಂಪರೆ ಅಂತ ಹೇಳಿ ಟೆನ್ಷನ್ ಮಾಡಿಕೊಂಡು ಅಲ್ಲೂ ಇಲ್ಲ ಇಲ್ಲಿ ಇಲ್ಲ ಅಂತ ಆಗ್ಬಾರ್ದು. ಅದಕ್ಕೆ ನಾವು ಎಲ್ಲಿ ಇರ್ಬೇಕು? ನಮಗೆ ಶಾಸ್ತ್ರ ಕೊನೆಯದಾಗಿ ಏನ್ ಹೇಳ್ತದೆ ಅದನ್ನ ಸಪೋರ್ಟ್ ಮಾಡಿದಂತಹ ಒಂದು ಪರಂಪರೆಯನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಅದು ಯಾರೇ ಆಗಿರ್ಲಿ. ಶಾಸ್ತ್ರ ಏನ್ ಹೇಳ್ತದೆ? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಶಿವದೇವರೇನ್ ಹೇಳ್ತಾರೆ? ಮುಕ್ತಿ ಪ್ರದಾತ ವಿಷ್ಣುರೇವ ನ ಸಂಶಯ. ಮುಕ್ತಿ ಕೊಡುದು ವಿಷ್ಣು, ಅವರು ಬಿಟ್ಟರೆ ಬೇರೆ ಯಾರು ಮುಕ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಂಶಯ ಇಲ್ಲ. ಆಮೇಲೆ ಏನ್ ಹೇಳ್ತಾರೆ? ಹರೇರ್ನಾಮ 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 ಇವ ಕೇವಲಂ ಕಲವು ನಾಸ್ತೇವ ಗತಿರನ್ಯತ. ಇದನ್ನ ಸಂಪೂರ್ಣವಾಗಿ ಮಾಡುವಂತಹ ಅವಕಾಶ ಕೊಡುವಂತಹ ಭಕ್ತರ ಸಂಘ ಸಿಕ್ಕಿದ್ರೆ ಅಂತಹ ಭಾಗ್ಯ ಎಲ್ಲಿ ಇಲ್ಲ. ಅದು ಸಿಕ್ಲಿಲ್ಲ ಅಂತಂದ್ರೆ ಚೆಕ್ ಮಾಡಬೇಕು, ನಾನು ಸತ್ಯವಾಗಿ ಮಾಡ್ತಿದ್ದೇನಾ ಅಂತ ಹೇಳಿ. ಅಷ್ಟು ಸಿಂಪಲ್ ವಿಷಯ ಇದು, ಕಾಂಪ್ಲಿಕೇಟೆಡ್ ಅನ್ನಲ್ಲ. ನಾನು ಅವ ಇವ ಅಂತ ಹೇಳಿದ್ರೆ ಪುನಃ ಬರುದು ಎಲ್ಲಿಗೆ? ಭೌತಿಕಕ್ಕೆ. ನಾವು ಭೌತಿಕ ವಿಚಾರದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಮಾಂ ಆಶ್ರಿತ್ಯ ಯಾವತ್ರ? ಕರೆಕ್ಟ್ ಆದ ಗುರು ಪರಂಪರೆಯಲ್ಲಿ. ಆ ಗುರು ಪರಂಪರೆ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಮಾಂ ಆಶ್ರಿತ್ಯ ಆಗುವುದಿಲ್ಲ. ಯಾಕೆಂದ್ರೆ ಅಲ್ಲಿಂದಲೇ ಬರ್ಬೇಕಲ್ಲ. ಯಾರೋ ಒಬ್ಬ ಸುಳ್ಳು ಹೇಳಿ ಬಂದ್ರೆ ಅವರ ಕೈಯಲ್ಲಿ ದುಡ್ಡು ಕೊಟ್ರೆ ಅಲ್ಲಿಗೆ ತಲುಪ್ತದ? ಇಲ್ಲ. ಕರ್ಮ ಮಾಡುವವರು ಮಾತ್ರ ಬ್ರಹ್ಮನೆಂದು ಕರೆಸಿಕೊಳ್ಳುವುದಕ್ಕೆ ಅರ್ಹರು, ಏಕೆಂದರೆ ಅವರು ಕೃಷ್ಣ ಲೋಕವನ್ನು ಸೇರಲು ವಾಸ್ತವವಾಗಿ ಪ್ರಯತ್ನಿಸುತ್ತಿದ್ದಾರೆ. ಕೃಷ್ಣ ಲೋಕವನ್ನು ಸೇರಲು ವಾಸ್ತವವಾಗಿ ಪ್ರಯತ್ನಿಸುತ್ತಿದ್ದಾರೆ. ಎಷ್ಟು ಅದ್ಭುತವಾದ ಮಾತಿದು. ವಾಸ್ತವವಾಗಿ ಅಂದ್ರೆ ಏನು? ತುಂಬಾ ಇಂಪಾರ್ಟೆಂಟ್ ಪದ ಇದು. ವಾಸ್ತವವಾಗಿ ಪ್ರಯತ್ನಿಸುತ್ತಿದ್ದಾರೆ ಅಂದ್ರೆ ಏನು? ಯಾರಾದ್ರೂ ಟ್ರೈ ಮಾಡ್ತೀರಾ? ನಿಜವಾಗಿ ಇಲ್ವೇ ಸತ್ಯವಾಗಿ ಅಂದ್ರೆ ಏನು? ನಿಜವಾಗಿ ಸತ್ಯವಾಗಿ ಅಂದ್ರೆ ಏನು ಅಂತ? ಮನಸ್ಪೂರ್ವಕವಾಗಿ ಅಂದ್ರೆ ಏನು ಅಂತ? ಹರಿನಾಮ ಜಪ ಎಲ್ಲ ಗುರುವಿನ ನಿರ್ದೇಶನ ಸರಿಯಾಗಿ ಪಾಲಿಸುವವನು. ಕರೆಕ್ಟ್. ಅದ್ರ ಉದ್ದೇಶ ಏನು ಅಂತ? ಸರೆಂಡರ್ ಆಗುದು ಪ್ರಭುಜಿ. ಸರೆಂಡರ್ ಆಗುದು. ಯಾಕೆ ಸರೆಂಡರ್ ಆಗುದು? ಕೃಷ್ಣನಿಗೆ ಸರೆಂಡರ್ ಆಗುದು. ಭಕ್ತಿಯ ಎಸೆನ್ಸ್ ಏನು? ಅದೇ ವಾಸ್ತವ. ಭಕ್ತಿ ಸೇವೆಗೆ ಭಕ್ತಿಯ ಎಸೆನ್ಸ್ ಏನು ಅಂತ ಹೇಳಿದ್ರೆ ಭಗವಂತನ ಸೇವೆ, ಅದೇ ವಾಸ್ತವ. ಈಗ ಹಿಂದಿನವರೆಲ್ಲ ಸೇವೆ ಮಾಡ್ತಿದ್ದಾರೆ, ಆದ್ರೆ ಅವರು ವಾಸ್ತವವಾಗಿ ಸೇವೆ ಮಾಡ್ತಿಲ್ಲ. ವಾಸ್ತವ ಅಂತ ಹೇಳಿದ್ರೆ ಭಗವಂತನಿಗೆ ಮಾತ್ರ ಸಂತೋಷ ಕೊಡುವಂತಹ ಕೈಂಕರ್ಯ ನಾವು ಮಾಡುದು. ನಮ್ಮ ಇಂದ್ರಿಯಕ್ಕೋಸ್ಕರ ಅಲ್ಲ, ಭಗವಂತನ ಇಂದ್ರಿಯಕ್ಕೆ ಸಂತೋಷ ಕೊಡ್ಲಿಕ್ಕೆ ಮಾತ್ರ ಮಾಡುದು. ಆ ಶುದ್ಧ ಭಕ್ತಿ ಮಾಡುವವರು
ಅದಲ್ಲದೆ ಬೇರೆಯವರೆಲ್ಲರೂ ಕೂಡ ಯಾರು ಆರ್ಥೋ ಅರ್ಥಾರ್ಥಿ ಜಿಜ್ಞಾಸಿ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ವಾಸ್ತವವಾಗಿ ಮಾಡೋರು ಮಾತ್ರ ಲೋಕ ಸೇರೋದು. ಅವರೆಲ್ಲ ಮುಂದೆ ಬಂದು ಶುದ್ಧ ಭಕ್ತರಾದ್ರೆ ನಾವೆಲ್ಲ ಅವರು ಅಂತ ಹೇಳುದು ಯಾಕೆ, ನಾವೇ ನಾನು ಮುಂದೆ ಬಂದು ಶುದ್ಧ ಭಕ್ತನಾದ್ರೆ ಕೃಷ್ಣ ಲೋಕವನ್ನು ಸೇರ್ಲಿಕ್ಕೆ ನಾನು ಅರ್ಹನಾಗ್ತೇನೆ. ಇಲ್ಲಾದ್ರೆ ಅರ್ಹನಾಗೋದಿಲ್ಲ. ಆದ ಕಾರಣ ಕೃಷ್ಣ ಭಕ್ತಿಯಲ್ಲಿ ಮುಂದೆ ಹೋಗ್ಬೇಕು. ಇಂತಹವರಿಗೆ ಕೃಷ್ಣನ ವಿಷಯವಾಗಿ ಯಾವ ಸಂಶಯವೂ ಇಲ್ಲ. ಆದ ಕಾರಣ ವಾಸ್ತವವಾಗಿ ಅಂತ ಹೇಳಿದ್ರೆ ಭಗವಂತನಿಗೆ ತೃಪ್ತಿ ಮಾಡ್ಲಿಕ್ಕೆ ಮಾತ್ರ ಸೇವೆ ಮಾಡೋದು ನಾನು, ಬೇರೆ ಯಾವ ಉದ್ದೇಶ ಇಲ್ಲ, ಭಗವಂತನಿಗೆ ತೃಪ್ತಿ ಕೊಡ್ಲಿಕ್ಕೆ ಅಷ್ಟೆ. ಇಂತಹವರಿಗೆ ಕೃಷ್ಣನ ವಿಷಯವಾಗಿ ಯಾವ ಸಂಶಯವೂ ಇಲ್ಲ. ಆದುದರಿಂದ ಅವರು ವಾಸ್ತವವಾಗಿ ಬ್ರಹ್ಮನ್. ಯಾಕೆಂದ್ರೆ ಅವರೇ ನಿಜವಾದ ಬ್ರಹ್ಮನ್. ಬ್ರಹ್ಮನ್ ಅಂದ್ರೆ ಏನು? ನಿಜವಾದ ದಾಸ. ಯಾಕೆಂದ್ರೆ ಅದೇ ಕೆಲಸ ಮಾಡೋದವರು, ಬೇರೆ ಏನಿಲ್ಲ. ಸತ್ ಪ್ರಜೆ, ಭಾರತದ ಸತ್ ಪ್ರಜೆ ಅಂದ್ರೆ ಏನು? ಭಾರತದ ಇಕನಾಮಿಕ್ ಡೆವಲಪ್ಮೆಂಟ್ಗೆ ನಾನು ವರ್ಕ್ ಮಾಡುವಂಥವನು. ಅದು ಹೇಗಾಗ್ತದೆ? ನನಗೋಸ್ಕರ ಕೆಲಸ ಮಾಡುವಾಗ ಭಾರತಕ್ಕೆ ಸಹಾಯ ಆಗ್ತದೆ. ಯಾರೊಬ್ಬ ಸುಮ್ಮನೆ ಕೂತ್ರೆ ಏನಾಗ್ತದೆ? ದಂಡ ಪಿಂಡ, ಭಾರತಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಒಂದು ಉದಾಹರಣೆ, ನಾವೆಷ್ಟೋ ಜನ ನಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಇರಬಹುದು, ಆದ್ರೆ ಕೆಲಸ ಮಾಡದೆ ಯಾರು ಇರುವುದಿಲ್ಲ. ಗೃಹಿಣಿ ಆಗಿರ್ಬೋದು, ಎಲ್ಲರೂ ಒಂದಕ್ಕೊಂದು ಸಪೋರ್ಟ್ ಆಗಿ ಭಾರತಕ್ಕೆ ಸಹಾಯ ಆಗತ್ತೆ. ಅದೇ ರೀತಿಯಲ್ಲಿ ಕೃಷ್ಣ ಸೇವೆಯಲ್ಲಿ ನಾವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗ್ತೇವೆ. ಕೆಲವರು ಭಾಷಣ ಮಾಡುವವರು ಇರಬಹುದು, ಕೆಲವರು ಅಡಿಗೆ ಮಾಡುವುದಿರಬಹುದು ಕೃಷ್ಣನಿಗೆ, ಕೆಲವರು ಹೂ ಕಟ್ಟುವವರು ಇರಬಹುದು, ಕೆಲವರು ಗಾಡಿ ಓಡಿಸುವುದಿರಬಹುದು. ಈ ರೀತಿಯಲ್ಲಿ ನಾವು ಭಗವಂತನ ಸೇವೆಯಲ್ಲಿ ಜೊತೆಯಲ್ಲಿ ಹೋಗ್ತಾ ಇದ್ದೇವೆ. ಭಗವಂತನ ರೂಪ ಅಥವಾ ಅರ್ಚ ಅಂತ ಹೇಳಿದ್ರೆ ಅರ್ಚಮೂರ್ತಿ, ಅರ್ಚ ವಿಗ್ರಹ, ಅರ್ಚವನ್ನು ಪೂಜಿಸುವುದರಲ್ಲಿ ನಿರತರಾದವರಿಗೆ ಅಥವಾ ಐಹಿಕ ಬಂಧನದಿಂದ ಮುಕ್ತಿ ಪಡೆಯಲು ಮಾತ್ರವೇ ಭಗವಂತನ ಧ್ಯಾನದಲ್ಲಿ ನಿರತರಾದವರಿಗೆ ಸಹ ಭಗವಂತನ ಕೃಪೆಯಿಂದ ಬ್ರಹ್ಮನ್ ಅಥವಾ ಅಧಿಭೂತ ಮೊದಲಾದವುಗಳ ಭಾವಾರ್ಥವು ತಿಳಿಯುತ್ತದೆ. ಅಧಿಭೂತ ಅಂತ ಹೇಳೋದ್ರ ಬಗ್ಗೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳಿದೆ, ಅದನ್ನು ಓದೋಣ ಈಗ. ಅಧಿಭೂತ, ಅಧಿದೈವ ಎಲ್ಲ ಆಯ್ತಾ. ಈ ಒಂದು ಪ್ಯಾರ ಇನ್ನೊಂದ್ಸಲ ಹೇಳ್ತೀನಿ. ಭಗವಂತನ ರೂಪ ಅಂದ್ರೆ ಭಗವಂತನ ರೂಪ ಅಥವಾ ಯಾವುದು ವಿಗ್ರಹವನ್ನು ಪೂಜಿಸುವುದರಲ್ಲಿ ನಿರತರಾದವರಿಗೆ ಅಥವಾ ಐಹಿಕ ಬಂಧನದಿಂದ ಮುಕ್ತಿ ಪಡೆಯಲು ಮಾತ್ರವೇ ಭಗವಂತನ ಧ್ಯಾನದಲ್ಲಿ ನಿರತರಾದವರಿಗೆ ಸಹ ಭಗವಂತನ ಕೃಪೆಯಿಂದ ಏನ್ ಸಿಗ್ತದೆ? ಬ್ರಹ್ಮನ್ ಅಥವಾ ಅಧಿಭೂತ ಮೊದಲಾದವುಗಳ ಭಾವಾರ್ಥವು ತಿಳಿಯುತ್ತದೆ. ಅಧಿಭೂತ ಅಂತ ಹೇಳಿದ್ರೆ, ಭೂತ ಅಂದ್ರೆ ಏನು? ಅಧಿ ಅಂದ್ರೆ ಏನು? ಭೂತ ಅಂದ್ರೆ ಏನು? ಮುಂದೆ ಹೋಗೋಕ್ಕಿಂತ ಮುಂಚೆ ಮಾತಾಡೋಣ. ಬ್ರಹ್ಮನ್ ನಮ್ಗೆ ಅರ್ಥ ಆಯ್ತು, ನಾನು ಆತ್ಮ ಅಂತ ಹೇಳಿ ನನಗೆ ಗೊತ್ತಾಗ್ತದೆ. ಯಾರು ಭಗವಂತನ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವುದಲ್ಲ, ಐಹಿಕ ಬಂಧನದಿಂದ ಮುಕ್ತಿ ಪಡಲಿಕ್ಕೆ ಭಗವಂತನ ಧ್ಯಾನದಲ್ಲಿ ನಿರತರಾದವರಿಗೆ ನಾನು ಆತ್ಮ ಅಂತ ಭಗವಂತನ ಕೃಪೆಯಿಂದ ಅರ್ಥ ಆಗ್ತದೆ. ಅದಲ್ಲದೆ ಭಗವಂತ ಎಲ್ಲ ಭೂತ ಅಂದ್ರೆ ಏನು? ಆತ್ಮಗಳಲ್ಲ. ಇಲ್ಲಿ ಭೂತ ಅಂದ್ರೆ ಏನು? ಎಲ್ಲ ಜೀವಾತ್ಮ ಪ್ರಭುಜಿ, ಅಂದ್ರೆ ಬೇರೆ ಬೇರೆ ಜೀವಾತ್ಮ ಅಲ್ಲ. ಇಲ್ಲಿ ಭೂತ ಅಂತ ಹೇಳಿದ್ರೆ ಪಂಚಮಹಾಭೂತಗಳು. ಯಾವುದು ಪಂಚಮಹಾಭೂತಗಳು? ಪಂಚಮಹಾಭೂತಗಳು ಯಾವುದು? ನೀರು, ಗಾಳಿ, ಬೆಳಕು. ಹಾ, ಅಲ್ಲ, ಹಾ. ಈ ಪಂಚಮಹಾಭೂತಗಳು ಪೃಥ್ವಿ, ಅಪ್ತೇಜಸ್, ವಾಯು, ಆಕಾಶ, ಭೂಮಿ, ನೀರು, ಆಮೇಲೆ ಗಾಳಿ, ಅಗ್ನಿ, ಆಕಾಶ. ಈ 5 ಪಂಚಮಹಾಭೂತಗಳ ಅಧಿ ಅಂದ್ರೆ ಏನು? ಅಧಿಕಾರಿ, ಕಂಟ್ರೋಲರ್ ಯಾರು ಅಂತ ಗೊತ್ತಾಗ್ತದೆ. ಯಾರು ಕಂಟ್ರೋಲರ್? ಕೃಷ್ಣ. ಅಧಿಭೂತ ಅಂದ್ರೆ ಕೃಷ್ಣನಿಗೆ ಹೇಳ್ತಾ ಇರುವಂತದ್ದು. ಇಲ್ಲಿ ಮುಂದೆ ಅಧಿಯಜ್ಞ ಎಲ್ಲ ಬರ್ತದೆ, ಅದೆಲ್ಲ ಕೃಷ್ಣನೇ. ಅಧಿದೈವ ಅಂದ್ರೆ ದೇವರ ಕಂಟ್ರೋಲರ್ ಯಾರು? ದೇವರನ್ನ ಕಂಟ್ರೋಲ್ ಮಾಡುವವರು, ಈ ಭೌತಿಕ ವಸ್ತುವನ್ನ ಕಂಟ್ರೋಲ್ ಮಾಡುವವರು. ಆಮೇಲೆ ಯಜ್ಞದ ಕೊನೆಗೆ ಯಜ್ಞವನ್ನು ಸ್ವೀಕರಿಸುವವನು ಯಾರು? ಭಗವಂತ ಕೃಷ್ಣ. ಇದೆಲ್ಲವೂ ಕೃಷ್ಣ ಅಂತ ಗೊತ್ತಾಗ್ತದೆ. ಅಂತ ಯಾರಿಗೆ ಗೊತ್ತಾಗ್ತದೆ ಅವರು ಸತ್ತ ಮೇಲೆ ಕೃಷ್ಣನ ಲೋಕಕ್ಕೆ ಹೋಗ್ತಾರೆ. ಅಂದ್ರೆ ದೇಹ ಅಂತ್ಯ ಆದ ಮೇಲೆ ಕೃಷ್ಣನ ಲೋಕಕ್ಕೆ ಹೋಗ್ತಾರೆ. ಎಲ್ಲವೂ ಕೃಷ್ಣ. ಇಷ್ಟು ಇಂಪಾರ್ಟೆಂಟ್ ಶ್ಲೋಕ ಈ 30ನೇ ಶ್ಲೋಕ. ಮುಂದೆ ಹೋಗ್ತಿದ್ದೀನಿ. ಅಕಸ್ಮಾತ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯಾಕಂದ್ರೆ ನಾವೆಲ್ಲ ಯಾವ ಕ್ಷಣ ನಮ್ಮ ದೇಹ ಅಂತ್ಯ ಆಗ್ತದೆ ನಮಗೆ ಗೊತ್ತಿಲ್ಲ. ಅದ ಕಾರಣ ನಾವು ಈ 3 ವಿಚಾರವನ್ನ, ಯಾವುದು? ಆದಿಭೂತ, ಆದಿ ಅಲ್ಲ ಅಧಿ, ಇದು ಆಯ್ತಾ?
ಕ್ಷಮಿಸಿ, ನಾನು ಆದಿ ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಅಂದ್ರೆ ಅದು ಆಕ್ಚುಲಿ ಅಧಿ ಆದಿ ಅಲ್ಲ, ಆದಿ ಬೇರೆ ವಿಚಾರ. ಆದಿ ದೈವ ಅಂತ ಹೇಳಿ ಉಂಟಲ್ಲ, ಅದು ದುಃಖಗಳು, ತಾಪತ್ರಯಗಳು. ಆದಿ ದೈವ, ಆದಿ ಭೌತಿಕ, ಆದಿ ದೈವಿಕ, ಆದಿ ಆತ್ಮಿಕ ಅಂತ ಹೇಳುದು ಅದು ಬೇರೆ, ಇದು ಬೇರೆ. ಇದು ಅಧಿ, ಅದು ಆದಿ. ಗೊತ್ತಾಗ್ತಿದೆಯಲ್ಲ? ಮೂರು ದುಃಖಗಳು, ಅದು ಬೇರೆ ವಿಚಾರ. ಇದು ದುಃಖಗಳ ಬಗ್ಗೆ ಮಾತಾಡ್ತಿಲ್ಲ. ಇದು ಅಧಿಕಾರಿ ಅಂತ ಹೇಳೋ ಅಧಿ. ಯಾವ್ದ್ರ ಅಧಿಕಾರಿ? ಪಂಚಮಹಾಭೂತ ಅಂದ್ರೆ ಭೌತಿಕ ಪ್ರಪಂಚದ ಅಧಿಕಾರಿ ಯಾರು? ಭಗವಂತ. ಅಧಿದೈವ, ಎಲ್ಲ ದೇವತೆಗಳ ಅಥವಾ ಎಲ್ಲ ಭಕ್ತರ ಅಧಿಕಾರಿ ಯಾರು? ಭಗವಂತ. ಅಧಿಯಜ್ಞ, ನಾವೆಲ್ಲ ಯಜ್ಞ ಮಾಡ್ತೇವಲ್ಲ, ಅದರ ಕೊನೆಗೆ ಅದರ ಆಹುತಿಯನ್ನು ಸ್ವೀಕರಿಸುವುದು ಯಾರು? ಕೊನೆಗೆ ಸಿಗುದು ಎಲ್ಲಿಗೆ? ಭಗವಂತನಿಗೆ. ಎಲ್ಲ ಭಗವಂತ. ಅಂದ್ರೆ ಇಲ್ಲಿ ನಡೆಯೋದೆಲ್ಲದಕ್ಕೆ ಕಾರಣ ಭಗವಂತ ಅಂತ ಯಾರಿಗೂ ಗೊತ್ತಾಗ್ತದೆ, ಅದು ಕೃಷ್ಣ ಹೊರತಾಗಿ ಬೇರೆ ಯಾರು ಅಲ್ಲ ಅಂತ ಯಾರಿಗೂ ಗೊತ್ತಾಗ್ತದೆ. ಪ್ರಯಾಣ ಕಾಲೇಪಿ ಚಮಾಂ ತೇ ವಿದುಹು ಯುಕ್ತ ಚೇತಃ. ವಿದುಹು ಅಂತ ಹೇಳಿದ್ರೆ ತಿಳಿಯುತ್ತಾರೆ, ಯುಕ್ತ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ? ಯುಕ್ತ ಚೇತಸ ಅಂತ ಹೇಳಿದ್ರೆ ಭಗವಂತನಲ್ಲಿ ಮನಸ್ಸನ್ನು ಇಟ್ಟುಕೊಂಡು ಅದನ್ನು ತಿಳ್ಕೊಳ್ತಾರೆ. ಆಮೇಲೆ ಪ್ರಯಾಣ ಕಾಲದಲ್ಲಿ ಅವರು ಕೊನೆಗೆ ಭಗವಂತನ ಧಾಮ ಸೇರ್ತಾರೆ ಅಂತ ಹೇಳಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು, ಸಂಪೂರ್ಣ ಪ್ರಜ್ಞೆ, ಅರ್ಧಂಬರ್ಧ ಅಲ್ಲ, ಯಾರಾದ್ರೂ ಪರವಾಗಿಲ್ಲ, ಒಟ್ಟಿಗೆ ಕೃಷ್ಣ ಅಂತ ಹೇಳೋ ಆ ಚಿಂತನೆ ಇರಬಾರ್ದು. ಕೃಷ್ಣ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಹೇಳೋ ಪ್ರಜ್ಞೆ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು. ಈಗ ಯಾವ ಗುರುಗಳು ಕೂಡ ನನ್ನ ಜಪ ಮಾಡಿ ಅಂತ ಹೇಳ್ತಾರ? ಇಲ್ಲ, ಕೃಷ್ಣನ ಜಪ ಮಾಡಿ. ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ ನನ್ನ ಜಪ ಮಾಡಿ ಅಂತ. ಇಲ್ಲ, ಕೃಷ್ಣನನ್ನು ಅಂತ ಹೇಳ್ತಿದ್ದಾರೆ. ಅಂದರೆ ಶ್ರೀಲ ಪ್ರಭುಪಾದರು ನಮಗೆ ಕೃಷ್ಣನ ಕಡೆ ಕರ್ಕೊಂಡು ಹೋಗ್ತಾರೆ. ಶ್ರೀಲ ಪ್ರಭುಪಾದರು ಏನ್ ಹೇಳಿದ್ದಾರೆ ಅಂತ ಹೇಳಿದರೆ, ಅಕಸ್ಮಾತ್ತಾಗಿ ನನ್ನ ಡಿಸೈಪಲ್, ನನ್ನ ಶಿಷ್ಯ, ನಾವೆಲ್ಲ ಶ್ರೀಲ ಪ್ರಭುಪಾದರ ಪರಂಪರೆಯಲ್ಲೆಲ್ಲರೂ ನೇರ ಶಿಷ್ಯ ಆಗದೇ ಇರಬಹುದು, ಆದರೆ ಅವರ ಕೊಟ್ಟಂತಹ ಎಲ್ಲ ಮಾರ್ಗದರ್ಶನಕ್ಕೆ ನಾವು ಬದ್ಧರಾಗಿದ್ದೇವೆ. ಆದ ಕಾರಣ ಏನ್ ಹೇಳ್ತಿದ್ದಾರೆ? ಒಬ್ಬ ಭಗವಂತನ ಧಾಮಕ್ಕೆ ನನ್ನ ಶಿಷ್ಯಂದರು ಒಬ್ಬ ಬರ್ಲಿಲ್ಲ ಅಂದ್ರೆ ನಾನು ವಾಪಸ್ ಭೂಮಿಗೆ ಬರ್ತೇನೆ ಅಂತ ಹೇಳಿ. ಆದ ಕಾರಣ ನಾವೆಲ್ಲ ತುಂಬಾ ಸೀರಿಯಸ್ ಆಗ್ಬೇಕು ಈ ವಿಷಯದಲ್ಲಿ. ನಾವೆಲ್ಲ ಪ್ರಯತ್ನ ಪಡಬೇಕು. ನಮ್ಮ 100% ಎಫರ್ಟ್ ಹಾಕ್ಬೇಕು ಕೃಷ್ಣನ ಭಕ್ತರಾಗ್ಲಿಕ್ಕೆ, ಕೃಷ್ಣನ ಸೇವೆ ಮಾಡ್ಲಿಕ್ಕೆ. ಆಗ ಏನಾಗ್ತದೆ? ಶ್ರೀಲ ಪ್ರಭುಪಾದರಿಗೆ ಪುನಃ ಇಲ್ಲಿ ಬರುವ ಕೆಲಸ ಇರಲಿಲ್ಲ. ಇಲ್ಲ ಅಂದ್ರೆ ಶ್ರೀಲ ಪ್ರಭುಪಾದರನ್ನು ಪುನಃ ಬರ್ಲಿಕ್ಕೆ ನಾವೇ ಕಾರಣ ಆಗ್ತೇವೆ. ನಮ್ಮಲ್ಲಿ ಯಾರಾದ್ರೂ ಒಬ್ರು ಕಾರಣ ಆಗ್ಬೋದು. ಈಗ ಕೆಲವೊಂದ್ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ದೊಡ್ಡದು ಭೂಕಂಪ ಅಲ್ಲ, ಏನ್ ಹೇಳ್ತಾರೆ, ಭೂಕಂಪ ಕೂಡ ಹೇಳ್ಬೋದು. ಸ್ಪೆಸಿಫಿಕಲಿ ಈ ಫ್ಲೈಟ್ ಆಕ್ಸಿಡೆಂಟ್ ಆಗ್ತದಲ್ಲ, ಫ್ಲೈಟ್ ಆಕ್ಸಿಡೆಂಟ್, ಯಾರೋ ಒಬ್ಬನ ಕರ್ಮ ಸರಿ ಇಲ್ಲ ಅಂತ ಹೇಳ್ತಾರೆ. ಗೊತ್ತಾ ನಿಮಗೆ? ಅಲ್ವಾ? ಒಬ್ಬನ ಕರ್ಮ, ಯಾರ್ದೋ ಕರ್ಮ ಸರಿ ಇಲ್ಲ, ಅದಕ್ಕೋಸ್ಕರ ಫ್ಲೈಟ್ ಆಯ್ತು. ಇಲ್ಲಾಂದ್ರೆ ಒಬ್ಬ ಮಾಡಿದ ತಪ್ಪಿಗೆ ಎಲ್ರಿಗೂ ಶಿಕ್ಷೆ. ಶಾಲೆಗಳಲ್ಲೆಲ್ಲ ಆಗ್ತದೆ ಹಾಗೆ. ಯಾರಾದ್ರೂ ಒಬ್ಬ ಏನೋ ಮಾಡಿದ್ರೆ ಇಡೀ ಶಾಲೆಗೆ, ಇಡೀ ಕ್ಲಾಸಿಗೆ ಶಿಕ್ಷೆ. ಆ ರೀತಿ ಆಗಬಾರ್ದು. ಆದ ಕಾರಣ ನಾವೆಲ್ಲರೂ ಭಕ್ತರು ಸ್ವಪ್ರಯತ್ನದಿಂದ ಇದನ್ನ ಅರ್ಥ ಮಾಡ್ಕೊಂಡು, ಅದು ಇಂಪಾರ್ಟೆಂಟ್. ಶ್ರೀಲ ಪ್ರಭುಪಾದರ ಒಂದು ವಚನ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ, ಎಷ್ಟು ಅವರು ಭಕ್ತ ವತ್ಸಲರು ಅಂತ ನಮ್ಗೆ ಅರ್ಥ ಆಯ್ತು. ಒಬ್ಬ ನನ್ನ ಶಿಷ್ಯರು ಬರ್ಲಿಲ್ಲ ಅಂತ ಹೇಳಿದ್ರೆ ವಾಪಸ್ ನಾನು ಪುನಃ ಬರ್ತೇನೆ ಭೂಲೋಕಕ್ಕೆ, ಅಥವಾ ಎಲ್ಲೆಲ್ಲಿ ಅವನು ಇದ್ದಾನೆ ಅಲ್ಲಿಗೆ ಬರ್ತೇನೆ ನಾನು. ಅದನ್ನ ನಾವು ಗ್ರಾಂಟೆಡ್ ತಗೊಳ್ತಾ ಇದ್ದೇವೆ. ಅದೇ ಪ್ರಾಬ್ಲಮ್ ನಮ್ದು. ಶ್ರೀಲ ಪ್ರಭುಪಾದರು ಹೇಳಿದ ವಿಚಾರಗಳನ್ನೆಲ್ಲ ನಾವು ಗ್ರಾಂಟೆಡ್ ತಗೊಂಡು ನಮ್ಮ ಕಾರ್ಯಪ್ರವೃತ್ತಿ. ಅವರಿಗೆ ಇಷ್ಟ ಆಗುತ್ತಾ? ಇಷ್ಟ ಆಗಲ್ಲ ಅವರಿಗೆ. ಓಕೆ, ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು, ಪರಮ ಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿ, ಭೌತಿಕ ದೇವತೆಗಳ ಯಜ್ಞಗಳ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು, ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ಮರಣಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ನಾವು ಸಾಯುವಾಗ ಕೃಷ್ಣನನ್ನು ಹೇಗೆ ನೆನಪು ಮಾಡುದು ಅಂತ ನಾವು ಚಿಂತನೆ ಮಾಡ್ತಿದ್ದೇವಲ್ಲ, ಸುಲಭ. ಹೇಗೆ ಸುಲಭ ಅಂತ ಹೇಳಿದ್ರೆ, ಭಗವಂತನೇ ಎಲ್ಲದಕ್ಕೂ ಕಾರಣಕರ್ತೃ, ಅವನ ಸೇವೆಯೇ ನನ್ನ ಗುರಿ ಅಂತ ಚಿಂತನೆ ಮಾಡ್ತಾ ನಾನು ಜೀವನ ನಡೆಸಿದರೆ ಮರಣ ಕಾಲದಲ್ಲಿ ಭಗವಂತನೇ ನಮಗೆ ನೆನಪಾಗ್ತದೆ, ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ಮರಣ ಕಾಲದಲ್ಲಿ ಆಗುದಿಲ್ಲ. ಮರಣ ಕಾಲದಲ್ಲಿ ಏನಾಗ್ತದೆ? ಕಫ, ವಾತ, ಪಿತ್ತ ಎಲ್ಲ ಒಟ್ಟಿಗೆ ಸೇರಿ ಎಲ್ಲಿ ಕೃಷ್ಣನ ನೆನಪಾಗ್ಲಿಕ್ಕೆ ಶುರು ಆಗ್ತದೆ? ಸಾಧ್ಯವೇ ಇಲ್ಲ, ತುಂಬಾ ಕಷ್ಟ. ಆದ ಕಾರಣ ನಮ್ಮ ಇಡೀ ಜೀವನ ಕೃಷ್ಣನಿಗೆ ಮುಡುಪಾಗಿಟ್ಟು ಕೃಷ್ಣನೇ ಆದ್ರೆ ಆಗ ನಮ್ಮ ಚೇತನ, ಚಿತ್ತ ಎಲ್ಲ ಬದಲಾವಣೆಯಾಗಿ ಕೃಷ್ಣನೇ ನೆನಪಾಗ್ತದೆ, ಬೇರೆ ಏನು ನೆನಪಾಗುವುದಿಲ್ಲ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನು ಮಾಡುವವರು
ದೇವೋತ್ತಮ ಪರಮ ಪುರುಷನ ಸಂಪೂರ್ಣ ಅರಿವಿನ ಮಾರ್ಗವನ್ನು ಯಾವಾಗಲೂ ಬಿಡುವುದಿಲ್ಲ. ದಯವಿಟ್ಟು ಚೆನ್ನಾಗಿ ಕೇಳಿ, ಯಾಕೆಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡುವುದಿಲ್ಲ. ಕೃಷ್ಣ ಪ್ರಜ್ಞೆಯ ದಿವ್ಯ ಸಹಯೋಗದಲ್ಲಿರುವ ಮನುಷ್ಯನು ಅಂದ್ರೆ ಅಸೋಸಿಯೇಷನ್ ಅಲ್ಲಿ ಪರಮ ಪ್ರಭು ಹೇಗೆ ಐಹಿಕ ಅಭಿವ್ಯಕ್ತಿಯನ್ನು ಫಸ್ಟ್ ಇದು ಮತ್ತು ದೇವತೆಗಳನ್ನು ಆಳುವ ತತ್ವ ಎನ್ನುವುದನ್ನು ತಿಳಿಯಬಲ್ಲ. ಎರಡಾಯ್ತು. ಇನ್ನೊಂದು ಇದೆ ಯಜ್ಞದ್ದು. ಇಂತಹ ದಿವ್ಯ ಇದು ಹೇಗೆ ಆಗ್ತದೆ? ಕೃಷ್ಣ ಪ್ರಜ್ಞೆಯ ದಿವ್ಯ ಸಹಯೋಗದಲ್ಲಿ ಭಕ್ತರ ಸಂಘ, ಆಮೇಲೆ ಭಕ್ತಿಯ ಸಂಘ. ಭಕ್ತಿ ಅಂದ್ರೆ ಭಕ್ತಿ ಶಾಸ್ತ್ರದ ಸಂಘದಿಂದ ಏನಾಗ್ತದೆ, ನಮಗೆ ಈ ಐಹಿಕ ಜಗತ್ತು ಅದೇ ರೀತಿ ದೇವತೆಗಳನ್ನು ಸಂಪೂರ್ಣ ಆಡಳಿತ ಮಾಡುವುದು ಭಗವಂತ ಅಂತ ಗೊತ್ತಾಗ್ತದೆ. ಇಂತಹ ದಿವ್ಯ ಸಹಯೋಗದಿಂದ ಮನುಷ್ಯನು ಕ್ರಮೇಣ ದೇವೋತ್ತಮ ಪರಮ ಪುರುಷನ ವಿಷಯವನ್ನು ಮನಗಾಣುತ್ತಾನೆ, ಅರ್ಥ ಆಗ್ತದೆ. ಮರಣ ಕಾಲದಲ್ಲಿ ಕೃಷ್ಣ ಪ್ರಜ್ಞೆ ಇರುವ ಇಂತಹ ಮನುಷ್ಯನು ಕೃಷ್ಣನನ್ನು ಮರೆಯಲು ಸಾಧ್ಯವೇ ಇಲ್ಲ. ಶ್ರೀಲ ಪ್ರಭುಪಾದರು ಫರ್ಮ್ ಆಗಿ ಹೇಳ್ತಿದ್ದಾರೆ, ಸಾಧ್ಯವೇ ಇಲ್ಲ ಯಾರು ಈ ರೀತಿಯಲ್ಲಿ ಮಾಡಿದವರಿಗೆ. ಸಹಜ. ಆದ್ರೆ ನಾವೇನ್ ಮಾಡ್ತೇವೆ, ಅರ್ಧ ದಿನ ಬೇರೆ ಏನೋ ಚಿಂತನೆ, ಆಮೇಲೆ ಒಂದು 15 ನಿಮಿಷ ಕೃಷ್ಣನ ಬಗ್ಗೆ ಚಿಂತನೆ, ಈ ರೀತಿಯಲ್ಲಿ ಮಾಡ್ತಿದ್ದೇವೆ. ಆಮೇಲೆ ಸ್ವಲ್ಪ ಹೊತ್ತಾಗುವಾಗ ಬೇರೆ ಯಾರೋ ನಮಗೆ ಗ್ರೇಟ್, ಅವರೇ ಗ್ರೇಟ್ ಅಂತ ಹೇಳ್ತೇವೆ. ಫುಟ್ಬಾಲ್ ಆದ್ರೆ ಫುಟ್ಬಾಲ್ ಮಕ್ಕಳು, ಕ್ರಿಕೆಟ್ ಆದ್ರೆ ಕ್ರಿಕೆಟ್, ಮೂವಿ ಆದ್ರೆ ಮೂವಿ, ಯಾರನ್ನೋ ಹೇಳ್ತೇವೆ ನಾವು. ಕೃಷ್ಣನ ಬಿಟ್ಟು ಬೇರೆ ಯಾರನ್ನು ನಾವು ಹೇಳಿದ್ರು ಕೂಡ ಅಲ್ಲಿಗೆ ಬಂಧನ ಶುರು ಆಯ್ತು. ನಮಗೆ ಗೊತ್ತೇ ಇಲ್ಲ ನೀವು ಗ್ರೇಟ್ ಅವ್ರು ಗ್ರೇಟ್ ಅಂತ ಹೇಳಿದ್ರೆ. ಭಕ್ತ ಅಥವಾ ಭಗವಂತನಿಗೆ ಹೇಳ್ಬೇಕು ಗ್ರೇಟ್ ಅಂತ ಹೇಳಿ. ಮರಣ ಕಾಲದಲ್ಲಿ ಕೃಷ್ಣ ಪ್ರಜ್ಞೆ ಇರುವ ಇಂತಹ ಮನುಷ್ಯನು ಕೃಷ್ಣನನ್ನು ಮರೆಯಲು ಸಾಧ್ಯವೇ ಇಲ್ಲ. ಸಹಜವಾಗಿ ಆತನು ಪರಮ ಪ್ರಭುವಿನ ಲೋಕವಾದ ಗೋಲೋಕ ವೃಂದಾವನಕ್ಕೆ ಏರಿಸಲ್ಪಡುತ್ತಾನೆ. ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಹೇಗೆ ಸಾಧ್ಯ ಎನ್ನುವುದನ್ನು ಈ 7ನೇ ಅಧ್ಯಾಯವು ವಿಶೇಷವಾಗಿ ವಿವರಿಸುತ್ತದೆ. ಕೃಷ್ಣ ಪ್ರಜ್ಞೆಯ ಪ್ರಾರಂಭವೆಂದರೆ ಕೃಷ್ಣ ಪ್ರಜ್ಞೆ ಇರುವವರ ಸಹವಾಸ. ಮುಂದೆ ಹೋಗ್ತಾ ಇದ್ದೇನೆ. ಇಂತಹ ಸಹವಾಸವು ಆಧ್ಯಾತ್ಮಿಕವಾದದ್ದು ಮತ್ತು ಮನುಷ್ಯನಿಗೆ ಪರಮ ಪ್ರಭುವಿನೊಡನೆ ನೇರ ಸಂಪರ್ಕವನ್ನು ಕಲ್ಪಿಸುತ್ತದೆ. ಈಗ ನೀವೆಲ್ಲ ಸೇರ್ತಾ ಇರುವುದು ಸಾಮಾನ್ಯ ವಿಚಾರ ಅಲ್ಲ, ಅದನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಕೃಷ್ಣ ಪ್ರಜ್ಞೆ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೇವೆ, ನಾವು ಜಸ್ಟ್ ಶುರು ಮಾಡ್ತಿದ್ದೇವೆ. ಆದರೆ ಇಲ್ಲಿ ನಾವು ನಡೆದು ಮಾಡುವಂತಹ ಒಂದು ಸಹವಾಸ ಇದೆಯಲ್ಲ, ಅದು ಪ್ರಾಪಂಚಿಕವಲ್ಲ, ಆಧ್ಯಾತ್ಮಿಕವಾದದ್ದು. ಖಂಡಿತವಾಗಿ ಅರ್ಥ ಮಾಡ್ಕೊಳ್ಬೇಕು ಇದನ್ನು. ಇಲ್ಲ ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿನ ನನಗೆ ಇದು ಸಾಕು ಕ್ಲಾಸು, ಚೆನ್ನಾಗಿ ಆಗ್ತಿಲ್ಲ, ನನಗೆ ಅರ್ಥ ಆಗ್ತಿಲ್ಲ, ಅಯ್ಯೋ ನಂಗೆ ಜಾಸ್ತಿ ಕೇಳಿದ್ದು ಬೋರ್ ಆಯ್ತು, ಈ ತರ ಎಲ್ಲ. ಯಾಕೆ? ಅದು ಆಧ್ಯಾತ್ಮಿಕ ಅಲ್ಲ. ಈ ಚಿಂತನೆ ಆಧ್ಯಾತ್ಮಿಕ ಅಲ್ಲ. ಆಧ್ಯಾತ್ಮಿಕ ಅಂದ್ರೆ ಒಳ್ಳೆ ಭಾಷಣ ಮಾಡುವವರಿರ್ಲಿ, ಕೆಟ್ಟ ಭಾಷಣ ಆಗ್ತದೆ ಅಂತ ಇಟ್ಕೊಳ್ಳುವ, ಕೆಟ್ಟದ್ದು ಅಂತ ಇಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ. ಹಾಗೆ ಭೌತಿಕ ದೃಷ್ಟಿಯಿಂದ ಇಟ್ಕೊಳ್ಳುವ, ಯಾವುದು ತೊಂದರೆ ಕೊಡುದಿಲ್ಲ. ಯಾಕಂದ್ರೆ ಕೃಷ್ಣನ ಹೆಸರು ಶ್ರೇಷ್ಠ. ಒಬ್ಬ ಸ್ಪೀಕರ್ ಮತ್ತು ಇನ್ನೊಬ್ಬ ಸ್ಪೀಕರಿಗೆ ನಾವು ಯಾವತ್ತೂ ಏನು ಮಾಡುದಿಲ್ಲ, ಕಂಪೇರ್ ಮಾಡುದಿಲ್ಲ. ಯಾಕಂದ್ರೆ ಅವರ ಬಾಯಿಂದ ಬರುವುದು ಕೃಷ್ಣನ ಶಬ್ದ. ನಾವು ಕಂಪೇರ್ ಮಾಡಿದ ತಕ್ಷಣ ಕೃಷ್ಣನನ್ನೇ ಕಂಪೇರ್ ಮಾಡಿದಾಗ ಆಯ್ತು. ಎಷ್ಟು ಡೇಂಜರ್ ಅಂತ ಹೇಳಿದ್ರೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ, ನಾವೆಲ್ಲ ಎಷ್ಟೇ ಸೀನಿಯರ್ ಆಗ್ಲಿ ನಾವೇನ್ ಚರ್ಚೆ ಮಾಡ್ತೇವೆ, ಅವ್ರದ್ದು ಎಷ್ಟು ಚೆನ್ನಾಗಿ ಆಗ್ತದೆ ಅಂತ. ಅಂದ್ರೆ ಅರ್ಥ ಏನು? ಇನ್ನೊಬ್ರದ್ದು ಚೆನ್ನಾಗಿ ಆಗಿಲ್ಲ ಅಂತ ಹೇಳುವ ಅರ್ಥ. ಆದ್ರೆ ಅಂತ ಮನಸ್ಥಿತಿ ಇದ್ರೆ ಅದನ್ನು ಇವತ್ತೇ ನಾವು ಹೊರಗೆ ತೆಗಬೇಕು. ತಪ್ಪನ್ನ ತಿದ್ದುದು ತಪ್ಪಲ್ಲ, ನಾವು ತಪ್ಪನ್ನ ತಿದ್ದಬೇಕು. ಹಾಗೆ ಅಂತ ಹೇಳಿ ಅವರು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳೋದು ತಪ್ಪಾಗ್ತದೆ. ಈಗ ಉದಾಹರಣೆಗೆ ನಾನು ಶ್ಲೋಕ ಹೇಳುವಾಗ ತಪ್ಪು ಹೇಳಿದೆ ಅಂತ ಹೇಳಿದ್ರೆ ನನ್ನನ್ನು ತಿದ್ದಬಹುದು ನೀವು, ಆದ್ರೆ ನೀವು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳೋದು ತಪ್ಪು. ಯಾಕಂದ್ರೆ ನನ್ನ ಉದ್ದೇಶ ಕೃಷ್ಣನ ಸೇವೆ. ಆದ ಕಾರಣ ಭೌತಿಕ ಇಲ್ಲ ಆಧ್ಯಾತ್ಮಿಕ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ತಪ್ಪು ಮಾಡಿದ್ರು ಕೂಡ ಆಧ್ಯಾತ್ಮಿಕ. ಅದು ನಮಗೆ ಭೌತಿಕ ದೃಷ್ಟಿಯಿಂದ ತಪ್ಪು ಅಂತ ಕಂಡ್ರೆ ಅವನ ಉದ್ದೇಶ ಏನಿತ್ತು? ಭಗವಂತನ ಸೇವೆ. ಆದ ಕಾರಣ ಇದು ತುಂಬಾ ಇಂಪಾರ್ಟೆಂಟ್. ನಾವೆಲ್ಲ ಇದನ್ನು ಹೃದಯದಲ್ಲಿ ತಗೊಳ್ಬೇಕು. ಇದರಿಂದಲೇ ನಾವು ಏನ್ ಮಾಡ್ತಾ ಇರೋದು? ವೈಷ್ಣವ ಅಪರಾಧ ಮಾಡ್ತಾ ಇರುವಂತದ್ದು. ಈ ದೃಷ್ಟಿಕೋನದಿಂದಲೇ ನಾವು ಈ ಒಂದು ದೃಷ್ಟಿಕೋನ ಇದೆಯಲ್ಲ, ಅವರು ಬೆಟರ್, ಅವ್ರು ಒಳ್ಳೆ ಮಾಡ್ತಾರೆ ಕ್ಲಾಸ್, ಇವರು ಒಳ್ಳೇದು ಮಾಡುದಿಲ್ಲ, ಈ ರೀತಿಯ ದೃಷ್ಟಿಕೋನ. ಅಥವಾ ಕ್ಲಾಸ್ ಅಂತಲ್ಲ, ಅಡಿಗೆ ಏನು ಪ್ರಸಾದ, ಅವ್ರದ್ದು ಒಳ್ಳೇದಾಗ್ತದೆ, ಇವ್ರದ್ದು ಏನು ಪ್ರಯೋಜನ, ಉಪ್ಪು ಜಾಸ್ತಿ ಹಾಕ್ತಾರೆ, ಖಾರ ಜಾಸ್ತಿ ಹಾಕ್ತಾರೆ, ಅವ್ರದ್ದು ಮಾಲೆ ಎಷ್ಟು ಚಂದ ಮಾಡ್ತಾರೆ, ಅವ್ರು ಏನು ಪ್ರಯೋಜನ ಇಲ್ಲ. ಈ ತರ ಯಾವಾಗ ನಾವು ಚಿಂತನೆ ಮಾಡ್ತೇವೆ, ನಾವೇ ಕೆಳಗೆ ಬೀಳುದು ವಿನಃ ಅವರಿಗೆ ಏನಾಗುದಿಲ್ಲ. ನಾವು ಮೇಲೆ ಬರಬೇಕು ಅಂತ ಹೇಳಿದ್ರೆ ಎಲ್ಲರನ್ನ ಹೊಗಳಬೇಕು. ತಿದ್ಲಿಕ್ಕೆ ನಮಗೆ ಅವಕಾಶ ಇರುವಂತಹ ಭಕ್ತರಿಗೆ ತಿದ್ದಬೇಕು. ಅವಕಾಶ ಅಂತ ಹೇಳಿದ್ರೆ ಅವ್ರು ನಮ್ಮ ಕೆಳಗಿದ್ರೆ ಮಾತ್ರ. ಅಂದ್ರೆ ಅವರಾಗೆ ಬಂದು ಪ್ರಭುಗಳೇ, ಮಾತಾಜಿ ನನ್ನನ್ನು ಸ್ವಲ್ಪ ಕರೆಕ್ಷನ್ ಮಾಡಿ ಅಂತ ಕೇಳ್ಕೊಂಡ್ರೆ ಖಂಡಿತವಾಗಿ ತಿದ್ದಬಹುದು. ಆದ ಕಾರಣ ನಾವೆಲ್ಲ ಏನ್ ಮಾಡ್ಬೇಕು? ಯಾವತ್ತು ಎಲ್ಲರ ಹತ್ರ ನನ್ನನ್ನು ಕರೆಕ್ಷನ್ ಮಾಡಿ ಅಂತ ಕೇಳಬೇಕು. ಆಗ್ಲೇ ನಾವು ಕರೆಕ್ಷನ್ ಆಗ್ಲಿಕ್ಕೆ ಸಾಧ್ಯ. ಅವರು ಕೆಳಗಿರ್ಲಿ ಮೇಲಿರ್ಲಿ ನಾವು ಚಿಂತನೆ ಮಾಡಬಾರ್ದು.
ಎಷ್ಟು ಅದ್ಭುತವಾದ ಒಂದು ಚಿಂತನೆ ಭಗವಂತನ ಭಕ್ತರು ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ನಿಜವಾಗಿ ಅದ್ಭುತ ಇದು. ಸ್ವಯಂ ಏವ ಸ್ಫುರತ್ಯದಹ ಅಂತ ಹೇಳ್ತಾರೆ. ಕೆಲವು ಕೇಳಿದ್ದು ಆಮೇಲೆ ನಿಧಾನವಾಗಿ ಅದು ರಿಯಲೈಸೇಷನ್ ಆಗ್ಲಿಕ್ಕೆ ಶುರು ಆಗ್ತದೆ, ಒಳಗಿನಿಂದ ಬರ್ಲಿಕ್ಕೆ ಶುರು ಆಗ್ತದೆ. ಅದು ನಿಜವಾದ ಭಕ್ತಿ. ಅವನ ಪ್ರಜ್ಞೆಯಿಂದ ಮನುಷ್ಯನಿಗೆ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಪ್ರಜ್ಞೆಯಿಂದ, ಒಳಗಿಂದ ಬಂದಂತಹ ಪ್ರಜ್ಞೆ. ಇದೇ ಕಾಲದಲ್ಲಿ ಮನುಷ್ಯನಿಗೆ ಜೀವಿಯ ಸಹಜ ಸ್ವರೂಪವು ಮತ್ತು ಜೀವಿಯು ಕೃಷ್ಣನನ್ನು ಹೇಗೆ ಮರೆತು ಬಿಡುತ್ತಾನೆ ಮತ್ತು ಐಹಿಕ ಚಟುವಟಿಕೆಗಳಲ್ಲಿ ತನ್ಮಯನಾಗಿ ಬಿಡುತ್ತಾನೆ ಎನ್ನುವುದು ನಿಜವಾಗಿ ಅರ್ಥವಾಗುತ್ತದೆ. ಆಗ ಗೊತ್ತಾಗ್ತದೆ. ಇದೇ ಎಲ್ಲರಿಗೂ ಗೊತ್ತಾದ್ದು. ಯಾರಿಗೆ? ಬ್ರಹ್ಮದೇವರಿಗೆ ಗೊತ್ತಾಯ್ತು. ಆಮೇಲೆ ಯಾರಿಗೆ ಗೊತ್ತಾಯ್ತು? ಶ್ರೀಮದ್ ಭಾಗವತದಲ್ಲಿ ಒಬ್ರು ಲ್ಯಾಮೆಂಟ್ ಮಾಡ್ತಾರಲ್ಲ, ಏನು ಮಾಡುದು ಅಂತ ಹೇಳಿ. ಯಾರು? ಶ್ರೀಮದ್ ಭಾಗವತ ಯಾರು ಬರೆದ್ರು? ಅವರೇ. ಯಾರು? ಬೇಗನೆ ಹೇಳಿ. ಶ್ರೀಮದ್ ವ್ಯಾಸದೇವರು. ವ್ಯಾಸದೇವರು ಏನಾಯ್ತು ಅವರಿಗೆ? ಅವರು ಧ್ಯಾನ ಮಾಡುವಾಗ, ಧ್ಯಾನ ಮಾಡಿ ನಾರದ ಮುನಿಗಳು ಬಂದು ಹೇಳಿದ್ರು ನೀವು ಧ್ಯಾನ ಮಾಡುವಂತ. ಕೂತು ಧ್ಯಾನ ಮಾಡುವಾಗ ಏನು ಕಂಡಿತು? ಎಲ್ಲ ಜೀವರಾಶಿಗಳು ಕಷ್ಟಪಡ್ತಿದ್ದಾರಲ್ಲ, ಇವರಿಗೆ ಏನು ಗತಿ ಅಂತ ಹೇಳಿ ಶ್ರೀಮದ್ ಭಾಗವತವೇ ಗತಿ. ಅದಕ್ಕೋಸ್ಕರ ಶ್ರೀಮದ್ ಭಾಗವತ ಬರ್ತಿದ್ದಾರೆ ಅವರು. ಈ ರೀತಿಯಲ್ಲಿ ನಮಗೆ ಎಷ್ಟು ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಹೇಳಿದ್ರೆ ಯಾರೆಲ್ಲ ಕಷ್ಟಪಡ್ತಾರೆ ಅಂತ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಕೂಡ ಎಲ್ಲರೂ ಕಷ್ಟಪಡ್ತಿದ್ದಾರಲ್ಲ, ಇಲ್ಲಿ ಚಡಪಡಿತಾ ಇದ್ದಾರಲ್ಲ ಜನ್ಮ ಮೃತ್ಯು ಜರ ವ್ಯಾಧಿಯಲ್ಲಿ, ಅವರಿಗೆಲ್ಲ ಸಹಾಯ ಮಾಡೋಣ ಅಂತ ಹೇಳಿ ಅವರು ಪಾಶ್ಚಾತ್ಯ ದೇಶಕ್ಕೆ ಹೋದ್ರು. ಇಲ್ಲರ ಅಲ್ಲಿಗೆಲ್ಲ ಹೋಗುವ ಅವಶ್ಯಕತೆ ಇತ್ತ? ಇಲ್ಲ. ಅವ್ರಿಗೆ ಆರಾಮದಲ್ಲಿ ವೃಂದಾವನದಲ್ಲಿ ಕೂತ್ಕೊಂಡು ಭಜನೆ ಮಾಡಿ ಭಗವಂತನ ಧಾಮಕ್ಕೆ ಆರಾಮದಲ್ಲಿ ಹೋಗ್ಬೋದಿತ್ತು. ಅವ್ರು ಇರುವುದೇ ಭಗವಂತನ ಧಾಮದಲ್ಲಿ. ಯಾವತ್ತು ತೀರ್ಥೀಕುರುವಂತೆ ತೀರ್ಥಾನಿ ಅಂತ ಹೇಳ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ ಭಗವಂತನ ಭಕ್ತರು, ಶುದ್ಧ ಭಕ್ತರು, ಅದೆಲ್ಲವೂ ಭಗವದ್ಧಾಮ ಆಗ್ತದೆ, ವೃಂದಾವನ ಆಗ್ತದೆ. ಇದೇ ಕಾಲದಲ್ಲಿ ಅದ ಕಾರಣ ನಾವೆಲ್ಲ ಪ್ರಯತ್ನ ಪಡಬೇಕು. ನಾವು ಹೋಗುವಲ್ಲೆಲ್ಲ ಭಗವಂತನ ನಾಮವನ್ನು ಹಿಡ್ಕೊಂಡು ಹೋಗ್ಬೇಕು. ಆಗ ಆ ಜಾಗ ವೃಂದಾವನ ಆಗತ್ತೆ. ಇದೇ ಕಾಲದಲ್ಲಿ ಮನುಷ್ಯನಿಗೆ ಜೀವಿಯ ಸಹಜ ಸ್ವರೂಪವು ಮತ್ತು ಜೀವಿಯು ಕೃಷ್ಣನನ್ನು ಹೇಗೆ ಮರೆತು ಬಿಡುತ್ತಾನೆ ಮತ್ತು ಐಹಿಕ ಚಟುವಟಿಕೆಗಳಲ್ಲಿ ತನ್ಮಯನಾಗಿ ಬಿಡುತ್ತಾನೆ ಎನ್ನುವುದು ನಿಜವಾಗಿ ಅರ್ಥವಾಗುತ್ತದೆ. ಸತ್ ಸಹವಾಸದಲ್ಲಿ ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡ ಜೀವಿಯು ಕೃಷ್ಣನನ್ನು ಮರೆತಿದ್ದರಿಂದ ತಾನು ಭೌತಿಕ ಪ್ರಕೃತಿಯ ನಿಯಮಗಳಿಂದ ಬಂಧಿತನಾದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಆದ ಕಾರಣ ನಾವು ಯಾವತ್ತು ಸತ್ಸಂಗದಲ್ಲಿ, ಭಗವಂತನ ಸಂಘದಲ್ಲಿ, ಭಕ್ತರ ಸಂಘದಲ್ಲಿ ಇರುವಾಗ ಏನು, ನಾವು ಪ್ರಕೃತಿಯ ನಿಯಮದಿಂದ ಮೇಲೆ ಬರ್ತಾ ಇರ್ತೇವೆ. ಭಗವಂತನ ಧಾಮಕ್ಕೆ ಹೋಗುವ ಟಿಕೆಟ್ ರೆಡಿ ಆಗಿರ್ತದೆ. ಈ ಮನುಷ್ಯ ರೂಪದ ಜನ್ಮವು ಕೃಷ್ಣ ಪ್ರಜ್ಞೆಯನ್ನು ಮತ್ತೆ ಪಡೆಯಲು ಲಭಿಸಿದ ಒಂದು ಅವಕಾಶ. ಪರಮ ಪ್ರಭುವಿನ ಅವ್ಯಾಜ ಕರುಣೆಯನ್ನು ಪಡೆದುಕೊಳ್ಳಲು ಇದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದು ಜೀವಿಯು ಅರ್ಥ ಮಾಡಿಕೊಳ್ಳಬಲ್ಲ. ಈ ಸಿಕ್ಕಿದ ಮನುಷ್ಯ ಜನ್ಮ ತುಂಬಾ ಇಂಪಾರ್ಟೆಂಟು. ಆ ಇಂಪಾರ್ಟೆಂಟ್ ಆದ ಮನುಷ್ಯ ಜನ್ಮವನ್ನು ಯಾವುದಕ್ಕೆ ಉಪಯೋಗಿಸಬೇಕು? ಬೇಗ ಹೇಳಿ. ನಮಗೆ ಸಿಕ್ಕಿದ ಮಾನವ ದೇಹವನ್ನ ಯಾವುದಕ್ಕೆ ಉಪಯೋಗಿಸ್ಬೇಕು? ಬೇರೆ ದೇಹಕ್ಕೆ ಕಷ್ಟ, ಸೇವೆ ಮಾಡ್ಲಿಕ್ಕಲ್ಲ. ಸೇವೆ ಯಾಕೆ ಮಾಡುದು? ಕೃಷ್ಣ ಪ್ರೇಮ. ಇಲ್ಲಿ ಹೇಳಿದಲ್ಲ, ಇದಕ್ಕೇನ್ ಹೇಳ್ತಾರೆ? ಅಲ್ಲ, ಇದಕ್ಕೇನ್ ಹೇಳ್ತಾರೆ? ಕರುಣೆ. ಅಲ್ಲ, ಅವ್ಯಾಜ ಕರುಣೆ ಅಂದ್ರೆ ಏನು? ಅವ್ಯಾಜ ಕರುಣೆ ಅಂದ್ರೆ ಏನು? ಕಾರಣ ಇಲ್ಲದ ಕರುಣೆ ಪ್ರಭು. ನನಗೆ ಅರ್ಹತೆ ಇಲ್ಲ ಆದ್ರೆ ಸಿಗುವಂತದ್ದಲ್ಲ. ಅದಕ್ಕೆ ಏನು ಅರ್ಹತೆ? ನಮ್ಗೆಲ್ಲ ಏನು ಅರ್ಹತೆ ಇದೆ ಇಷ್ಟೆಲ್ಲ ಜ್ಞಾನ ಸಿಕ್ಲಿಕ್ಕೆ? ಸತ್ತು ನೋಡೋಣ. ನಮ್ಗೆಲ್ಲ ಇಷ್ಟೆಲ್ಲ ಇದು ನೋಡಿ, ನಾವು ಎಷ್ಟೋ ಸಲ ಭಗವದ್ಗೀತೆ ಹತ್ತಿರ ಬಂದು ಹೋಗಿದ್ದು ನಮ್ಮ ಜೀವನದಲ್ಲಿ. ಆದ್ರೆ ನಮ್ಗೆ ಜ್ಞಾನ ಒಳಗೆ ಹೋಗ್ಬೇಕಿದ್ರೆ ಅದು ಕರುಣೆಯಿಂದ ಮುಖಾಂತರ. ಈಗ ನನಗೆ ಎಲ್ಲ ಅರ್ಥ ಆಗಿದೆಯಾ ಭಗವದ್ಗೀತೆ? ಇದ್ರಲ್ಲಿ ಎಷ್ಟು ಉಂಟು ಅಂತ ನನಗೆ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಯಾರಾದ್ರೂ ಇನ್ನೊಂದು ಸಲ ಹೇಳುವಾಗ, ನನ್ನ ಗುರುಗಳಾಗ್ಲಿ, ಆಚಾರ್ಯರಾಗ್ಲಿ, ನೀವು ಯಾರಾದ್ರಾಗ್ಲಿ ಇನ್ನೊಂದು ಸಲ ಹೇಳುವಾಗ ನನಗೆ ಇನ್ನೂ ಅರ್ಥ ಆಗ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ನಿಮ್ಮ ಮುಖಾಂತರ, ಶ್ರೀಲ ಪ್ರಭುಪಾದರ ಮುಖಾಂತರ, ಎಲ್ಲರ ಮುಖಾಂತರದ ಏನು ಬರ್ತಾ ಇದೆ? ಇದೇ ಬರ್ತಾ ಇರೋದು. ಕಾಸ್ಟ್ಲೆಸ್ ಮರ್ಸಿಯ ಬರ್ತಾ ಇರೋದು. ನಮಗೆ ಎಷ್ಟು ಭಕ್ತಿಯ ಬಗ್ಗೆ ಅರ್ಥ ಆಯ್ತು, ಅದು ನನ್ನಿಂದ ಅರ್ಥ ಆದ್ದಲ್ಲ, ಅದು ಕಾಸ್ಟ್ಲೆಸ್. ನನಗೆ ಅರ್ಹತೆ ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಅದನ್ನು ಉಪಯೋಗಿಸ್ಲಿಕ್ಕೂ ಅರ್ಹತೆ ಇಲ್ಲ, ಆದ್ರೆ ನನಗೆ ಸಿಗ್ತಾ ಇದೆ. ಆದ ಕಾರಣ ಅದು ಅವ್ಯಾಜ ಕರುಣೆ. ಅಂತ ಅದ್ಭುತವಾದ ಅವ್ಯಾಜ ಕರುಣೆ ನಮಗೆಲ್ಲರಿಗೆ ಶ್ರೀಲ ಪ್ರಭುಪಾದರು, ಆಚಾರ್ಯರು, ವೈಷ್ಣವರಿಂದ ಸಿಗ್ತಾ ಇದೆ. ನಿಜವಾಗಿ ಸಿಕ್ಕಿದೆ. ಕಷ್ಟದಲ್ಲಿರುವ ಮನುಷ್ಯ ನೆಕ್ಸ್ಟ್ ಕ್ಲಾಸ್ ಮಾಡೋದಾ? ಒಂದು ಪ್ಯಾರ ಇದೆ ಅಷ್ಟೇ ಅಲ್ಲ, ಈಗಲೇ ಮುಗಿಸೋದಾ? ಸರಿ, ಯಾರಾದ್ರೂ ಹೋಗೋರಿದ್ರೆ ಹೋಗಿ, ನಾನು ಇವತ್ತೇ ಓದ್ತಿ ಬಿಡ್ತೀನಿ. ಯಾಕಂದ್ರೆ ಲಾಸ್ಟ್ ಶ್ಲೋಕದ ಲಾಸ್ಟ್, ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡುವರಂತೆ. ಕಷ್ಟದಲ್ಲಿರುವ ಮನುಷ್ಯ, ಕುತೂಹಲಿಯಾದ ಮನುಷ್ಯ, ಪರಾಪಂಚಿಕ ಅಗತ್ಯಗಳನ್ನು ಹೊಂದಿಲ್ಲದ ಮನುಷ್ಯ, ಬ್ರಹ್ಮನ್ ಜ್ಞಾನ, ಪರಮಾತ್ಮ ಜ್ಞಾನ, ಹುಟ್ಟು, ಸಾವು, ರೋಗಗಳಿಂದ ಬಿಡುಗಡೆ
ಮತ್ತು ಪರಮ ಪ್ರಭುವಿನ ಪೂಜೆ, ಈ ಎಲ್ಲ ವಿಷಯಗಳನ್ನು ಈ ಅಧ್ಯಾಯದಲ್ಲಿ ಚರ್ಚೆ ಮಾಡಿದೆ. ಏನೆಲ್ಲ ಮಾಡಿದೆ ಅಂತ ಹೇಳಿ ನಾಳೆ ಕೇಳ್ತೇನೆ. ಅಂದ್ರೆ ಈ ಚಾಪ್ಟರ್ ಅಲ್ಲಿ ಯಾರು ಏನೆಲ್ಲ ಡಿಸ್ಕಷನ್ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನಾಳೆ ಕೇಳೋಣ. ಹಾಗೆ ನೀವು ಇವತ್ತು ಹೋಗಿ ನೋಡ್ತೀರಿ. ಆದರೂ ಕೃಷ್ಣ ಪ್ರಜ್ಞೆಯಲ್ಲಿ ವಾಸ್ತವವಾಗಿ ಮೇಲೇರಿದವನಿಗೆ ಈ ಭಿನ್ನ ಭಿನ್ನ ಪ್ರಕ್ರಿಯೆಗಳಲ್ಲಿ ಆಸಕ್ತಿ ಇರುವುದಿಲ್ಲ, ಇದೆಲ್ಲ ವಿಷಯದಲ್ಲಿ ಆಸಕ್ತಿ ಇರುವುದಿಲ್ಲ. ಆತನು ನೇರವಾಗಿ 6 ರೀತಿಯ ಭಕ್ತಿಯಲ್ಲಿ ಯಾವ ಭಕ್ತಿಯನ್ನು ಪ್ರಯತ್ನ ಪಡ್ತಾನೆ? ನೇರವಾಗಿ ಕೃಷ್ಣ ಪ್ರಜ್ಞೆಯ ಕರ್ಮಗಳಲ್ಲಿ ತೊಡಗುತ್ತಾನೆ, ಶುದ್ಧ ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಮ ಹಾಗೆ ಅಲ್ಲ, ನನ್ನ ಹಾಗೆ ಅಲ್ಲ, ಸಂಪೂರ್ಣ ಭಗವಂತನ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಈ ಚಾಪ್ಟರ್ ಅರ್ಥ ಮಾಡಿದವನು ಹೀಗೆ ಮಾಡಿ ಶ್ರೀಕೃಷ್ಣನ ನಿತ್ಯ ಸೇವಕನೆನ್ನುವ ತನ್ನ ಸಹಜ ಸ್ವರೂಪವನ್ನು ವಾಸ್ತವವಾಗಿ ಪಡೆಯುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಆತನು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಪರಮ ಪ್ರಭುವಿನ ಶ್ರವಣ ಮತ್ತು ಕೀರ್ತನೆಯಲ್ಲಿ ಆನಂದ ಪಡುತ್ತಾನೆ. ಈಗ ನಮಗೆ ಒಂದು ಕ್ಷಣ ನಮಗೆ ಹರೇ ಕೃಷ್ಣ ಮಹಾಮಂತ್ರ ಕೀರ್ತನೆಯನ್ನು ಶುದ್ಧವಾಗಿ ಗಮನಿಸಿದ್ರೆ ನಮಗೆ ಬೇರೆ ಏನು ಬೇಡ ಅಂತ ಅನ್ನಿಸ್ತದೆ. ಒಂದು ಕ್ಷಣ ಆ ಸ್ಥಿತಿಯೇ ಶುದ್ಧ ಭಕ್ತಿ. ನಮಗೆ ಮಾತ್ರ ಅದೊಂದು ಕ್ಷಣ ಇರ್ತದೆ, ಶುದ್ಧ ಭಕ್ತರಿಗೆ ಯಾವತ್ತೂ ಇರ್ತದೆ. ಅದೇ ವ್ಯತ್ಯಾಸ. ಹೀಗೆ ಮಾಡುವುದರಿಂದ ತನ್ನ ಎಲ್ಲ ಇಷ್ಟಾರ್ಥಗಳು ಕೈಗೂಡುತ್ತವೆ ಎಂದು ಆತನಿಗೆ ದೃಢ ವಿಶ್ವಾಸ. ಏನು ಇಷ್ಟ? ಭಗವಂತನ ಸೇವೆ, ಅದು ಕೈಗೂಡುತ್ತದೆ ಅಂತ ಹೇಳಿ ಅವನಿಗೆ ದೃಢ ವಿಶ್ವಾಸ. ಈ ದೃಢ ಶ್ರದ್ಧೆಗೆ ದೃಢ ವ್ರತ ಎಂದು ಹೆಸರು. ಶುದ್ಧ ಭಕ್ತರ ಚಿಂತನೆಯಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇವೆ 2 ಕ್ಲಾಸಿನ ಹಿಂದೆ. ಸತತಂ ಕೀರ್ತಯಂತೋಮ ಯತಂತಶ್ಚ ದೃಢವ್ರತಾಹ ಅಂತ ಹೇಳಿ ಆ ದೃಢವ್ರತರಾಗಿ ಶುದ್ಧ ಭಕ್ತರು ಭಕ್ತಿ ಮಾಡ್ತಾ ಇರ್ತಾರೆ. ಇದು ಭಕ್ತಿ ಯೋಗದ ಪ್ರಾರಂಭ ಅಂತ ಹೇಳ್ತಿದ್ದಾರೆ ಶ್ರೀಲ ಪ್ರಭುಪಾದ. ಇದೇ ಎಲ್ಲ ಶಾಸ್ತ್ರಗಳ ತೀರ್ಮಾನ. ಭಗವದ್ಗೀತೆ ಈ 7ನೇ ಅಧ್ಯಾಯವು ಈ ದೃಢ ನಂಬಿಕೆಯ ಸಾರ. ಭಗವಂತನ ಶುದ್ಧ ಭಕ್ತಿ ಕಂಪ್ಲೀಟ್ ಆಗಿ ಮಾಡಬೇಕು ಅಂತ ಹೇಳಿದ್ರು ಈ ಚಾಪ್ಟರ್ನ ಸಾರ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಪರಾತ್ಪರ ಜ್ಞಾನ ಎಂಬ 7ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆ ಇದ್ರೆ ಒಂದು 5 ನಿಮಿಷ ಚರ್ಚೆ ಮಾಡೋಣ. ಲೇಟ್ ಆದವರು ದಯವಿಟ್ಟು ನೀವು ಹೋದ್ರಿ ಅಂತ ತೊಂದ್ರೆ ಇಲ್ಲ. ಹರೇ ಕೃಷ್ಣ.